ಎಲ್ಲ ಮಠದ ಎಲ್ಲ ಪೂಜ್ಯರ ಪಾದಾರವಿಂದಕ್ಕೆ ವಂದಿಸ್ತಾ, ಯಾವತ್ತೂ ಇಲ್ಲಿ ಸೇರಿರ್ತಕ್ಕಂಥ ಇಡೀ ಕೊಪ್ಪಳ ಜಿಲ್ಲೆ, ಗದಗ, ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆಯ ಭಕ್ತಾದಿಗಳಿಗೆ ಅವರ ಪಾದ ಪದ್ಮಗಳಿಗೂ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಯಶಸ್ವಿ 11ನೇ ವರ್ಷದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಹೇಳಿದ್ದ ಹೇಳಕ್ಕೆ ನನಗೆ ನಾಚಿಕಿಲ್ಲ, ಕೇಳಿದ ಕೇಳಕ್ಕೆ ನಿಮಗೆ ಬ್ಯಾಸರಿಲ್ಲ, ಬುದ್ಧಿ ಇಲ್ಲ ಅಂತ ತಾವ ಹೇಳ್ಕೊತಾವ. ಉತ್ತರ ಕರ್ನಾಟಕದ ದೊಡ್ಡಣ್ಣ ಅವ್ರು ಇಲ್ಲೇ ಇದ್ದಾರೆ, ಹೌದಲ್ಲ? ಅವ್ರಿಗಾಗಲೇ ಹೇಳಿದೆ, ಇಲ್ಲ ಬುದ್ಧಿ, ನಾನು 11 ವರ್ಷದಿಂದ ಬರ್ತಾ ಇದ್ದೀನಿ. ಓ, ಕೇಳ್ತಿದ್ದಾರೆ ಇನ್ನೂ ಜನ ಅಂತಂದರು. ಕೇಳ್ತಾರೆ ಬುದ್ಧಿ, 10ವರೆ ಆದರೂ ಕುಂತಾರಂದ್ರೆ ಕೇಳ್ತಾರೆ. ಇದು ಕೊನೆ ನನ್ನ ಕಾರ್ಯಕ್ರಮ ಹೆಂಗಂದ್ರೆ ಊಟ ಆಗಿಂದ ಕಟ್ಟಿ ಮೇಲೆ ಕುಂತು ಎಲೆಡಿಕೆ ಹಾಕ್ಕೊಂಡಂಗೆ. ನಮ್ಮ ಮಂದಿ ಉಂಡುಗಳೇ ಮಕ್ಕಳೋ ಪದ್ಧತಿ ಇಲ್ರಿ. ಬೆಂಗಳೂರಾಗ ಊಟ ಆಯ್ತಾ ಮಲಗಬೇಕಾ ಅಂತಾರೆ, ಇಲ್ಲಿ ಊಟ ಆಯ್ತಾ ಎತ್ತಾಗೋಪಿನ್ನ ಅಂತ. ಅಂದ್ರೆ ಉಂಡಿಂದ ಜಗ ಬಿಡ್ಬೇಕು ಅನ್ನೋದು ನಮ್ಮ ಕೆಲಸ ರೀ. ಉಣ್ಣತನ ಜಗ ಬಿಡ ಮಾತಾಡಿರಂಗಿಲ್ಲ ನಾವು. ಹೀಗೆ ಉತ್ತರ ಕರ್ನಾಟಕದ ವೈಶಿಷ್ಟ್ಯ ಒಂದು ಬಗೆಯದಾದರೆ, ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ವೈಶಿಷ್ಟ್ಯವೇ ಮತ್ತೊಂದು ತೂಕ. ಅದಕ್ಕಾಗಿ ಸ್ವಾಮೀಜಿಗಳಿಗೆ ಎಷ್ಟು ಕೃತಜ್ಞತೆಗಳನ್ನು ನಾವು ಸಲ್ಲಿಸಿದರೂ ಅದು ಸಾಲದು. ಇದು ಇನ್ನೂ ಮುಂದುವರಿಬೇಕು, 100 ವರ್ಷಗಳ ಕಾಲ ನಡಿಬೇಕು ಅನ್ನೋದೇ ಎಲ್ಲ ಹಿರಿಯರ ಕನಸು ಮತ್ತು ಈಗಿನ ಯುವಕ ಬಾಲಕರ ಕನಸು ಕೂಡ ಹೌದು. ಇದು ಎಂದೂ ನಿಲ್ಲಬಾರ್ದು. ನೋಡ್ರಿ, ಹೋದ ವರ್ಷಕ್ಕಿಂತ ಜಾಸ್ತಿ ಐತಿ ಈ ಸಲ ಜನ. ಯಾಕಂದ್ರೆ ಹೋದ ವರ್ಷ 11ವರೆಗೆ ಕೊಟ್ಟಿದ್ರು ನನಗೆ. ಇವತ್ತು ನನ್ನ ಪುಣ್ಯ ನಿಮ್ಮ ಪುಣ್ಯ 10:45ಕ್ಕೆ ಕೊಟ್ಟಾರೆ. ಒಟ್ಟು 10ರ ಮ್ಯಾಗ ಅಂತ ನಮಗೆ ಖಾತ್ರಿ ಆಗಿಬಿಟ್ಟೈತೆ. ನಾ ಅದಕ್ಕೆ ಜಲ್ದಿ ಊರು ಬಿಡೋದಿಲ್ಲ ರೀ. ಬಂದುಬಿಡ್ರಿ ಅಂಥೇಳಿ ನಮ್ಮ ಸಾಗರ್ಗೀಗಾರ ಫೋರ್ಸ್ ಮಾಡ್ತಿರ್ತಾರೆ. ಯಾವಾಗ ಬಂದ್ರಿ ಅಂದರೆ ನನಗೆ 10ಕ್ಕೆ, ನಾವು 9ವರೆಗೆ ಬರ್ತೀನಿ ಅಂತ ನಾನು ಅಂದ್ರೆ ಬಂದ್ರೆ ನಾವು ನಿಮ್ಮ ಸೇವಾ ಮಾಡೋಕೆ ಅನುಕೂಲ ಆಗುತ್ತೆ ಅಂತ. ಎಂಥ ಮಾತು ಸ್ನೇಹಿತರೆ ಇದು. ಇನ್ನು ಕೆಲವು ಕಡೆ ಜಲ್ದಿ ಬಂದು ಏನು ಮಾಡ್ತೀವಿ ಬಿಡಪ್ಪ, ಆರಾಮ ಬಾ, ನಾವು ಆರಾಮರ್ತೀವಿ ಅಂತಾರೆ. ಇಲ್ಲೇ ಸಾಗರ್ ಮತ್ತು ಅನೇಕ ತಂಡದ ಸದಸ್ಯರು ನಮ್ಮ ಸೇವೆಗಾಗಿ ಇಟ್ಟಿರ್ತಾರೆ. ಅವ್ರು ಮುಂಜಾನೆ ನನ್ನ ಜೊತೆಗೆ, ಏನು ಸರ್ ನೀವು ನನಗೆ ಇಲ್ಲಿ ರೂಮಿಗೆ ಬಿಟ್ರಿ ಹೋಗ್ರಿ ಅಂದ್ರೆ ಅವ್ರು ಹೋಗಂಗಿಲ್ಲ ರೀ. ಇಲ್ಲರಿ, ನಾವು ಅಲ್ಲಿ ಹೋದ್ರೆ ನಾವು ಬಯಸ್ಕೋಬೇಕಾಗತ್ತೆ ರೀ, ನಿಮ್ಮ ತಲೆ ಇರ್ಬೇಕಂತ ಹೇಳ್ಯಾರ. ಅಂದ್ರೆ ಎಲ್ಲಿ ನಾವು ತಪ್ಪಿಸ್ಕೊಂತೀವೋ ಅಂತ ಅವ್ರಿಗೆ ಡೌಟ್ ಇರ್ತದೆ. ಇಲ್ಲರಿ, ಎಷ್ಟು ಚಲೋ ಹೋಟ್ಲದಾಗ ತಂದು ಹಾಕಿರಿ, ಇನ್ನು ಎಲ್ಲಿ ತಪ್ಪಿಸ್ಕೊಂತೀವಿ ನಾವು ಅಂದರೂ ಕೇಳೋಂಗಿಲ್ಲ. ಈ ಸೇವಾ ಮನೋಭಾವ ಈ ಭಾಗದ ಜನರ ರಕ್ತದಲ್ಲೇ ಐತೆ ಸ್ನೇಹಿತರು. ಅತಿಥಿ ಸತ್ಕಾರ ಅನ್ನೋದು ದೇವರ ಪೂಜೆ ಅಂತ ತಿಳ್ಕೊಂಡಂಥ ಭಾಗದ ಜನ ನಾವು. ಅತಿಥಿ ಒಳಗೆ ದೇವರು ಇರ್ತಾನ, ಬಂದವರು ಬ್ಯಾರೆ ಅಲ್ಲ ಅಂತ ಶರಣರ ಚರಿತ್ರೆಯಲ್ಲಿ ಬರ್ತದೆ. ಕೈಯಾಗಿನ ಕಡಗ ಬಳೆ ಬೀಚಿಕೊಂಡ್ರೆ ಕಳ್ಳ ಬಂದ ಅಂತ ಹೇಳ್ತಂದ್ರೆ ಶರಣರು ಅಂತಾರವಾಗ, ಕಳ್ಳ ಅಲ್ಲ, ಬಿಚ್ಚಿಕೊಂಡಾಗ ಬಂದ ದೇವರು ಅಂತ ತಿಳ್ಕೊ, ನೀನ ಬೀಚಿಕೊಡೋ ಹೋಗಂತ. ಎಂಥ ಸಾಹಿತ್ಯ ರೀ, ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಸಾಹಿತ್ಯ ನಮ್ಮದು. ಹೀಗಾಗಿ 11 ವರ್ಷಗಳ ಕಾಲ ನಾನು ಈ ವರ್ಷಂತೂ ಬಹಳಷ್ಟು ಗವಿಸಿದ್ದೇಶ್ವರನ ಕೃಪೆ ದಯಗಳಿಂದ ಬಿಜಿದೀವಿ ರೀ. ನಾನು ಜೋಶಿ ಮಹಾಮನಿಯವ್ರು ನವಂಬರ್ನಾಗ ಶುರು ಮಾಡೀವಿ ನಾವು. ನವಂಬರ್, ಡಿಸೆಂಬರ್, ಜನವರಿ ಮುಗಿಯಾಕೆ ಬಂತು, ಒಂದೇ ಒಂದು ದಿವಸ ಪುರುಸೊತ್ತಾಗಿಲ್ಲ ನಮಗೆ. ಅಷ್ಟು ಜನ ಸೇರ್ತಾರೆ, ಹಾಸ್ಯಕ್ಕಷ್ಟು ಬೆಲೆ ಬಂದಿದೆ. ಇವತ್ತು ನಗುಬೇಕು ಅನ್ನೋದು ಬಂದೈತಿ ಜನರಿಗೆ, ಅದು ಭಾಳ ಮುಖ್ಯ. ಹಾಂ ನೋಡಿ, ಸುಮ್ಮನೆ ಹೆಂಗೆ ನಗ್ತಾರೆ ನೋಡಿ, ಮ್ಯಾಕಿ ಕುಗಿದಂಗೆ ಆಗ್ತದೆ ಇರಲಿ, ಒಟ್ಟು ಹೆಂಗಾರು ನಗ್ತೀರಿ ಸಾಕ್ಯಾವ. ಹೆಣ್ಣುಮಕ್ಕಳಿಗೆ ನಾನು ನಗರಿ ಅಂತ ಹೇಳಂಗಿಲ್ಲ. ನಗು ಹೆಣ್ಣು ಮಕ್ಕಳ ಹುಟ್ಟುಗುಣ. ಹಾಂ, ಗಂಡಸರಲ್ಲಿ ಅದು ನನಗೂ ಗೊತ್ತಿಲ್ಲ ಶಬ್ದ. ಹಾಸ್ಯ ಹೆಂಗೆ ಹುಟ್ಟುತ್ತೈತೆ. ನಾನು ನನ್ನ ಕಾರ್ಯಕ್ರಮಗಳನ್ನು ಈ ಮಾತುಗಳಿಂದ ಶುರು ಮಾಡಿದೆ ಭಾಳ ಹಿಂದೆ. ಏನು, ಸುಂದರವಾದ ಮೂಗುಳ್ಳವಳೆ ಅಂದರೆ ಯಾರೂ ನಗಂಗಿಲ್ಲ. ನಾಸಿಕ, ಸಂಪಿಗೆ ನಾಸಿಕ ಅಂತ ಕರೀತಾರೆ. ನೋಡೋಕೆ ಸಂಪಿಗೆ ಇರ್ಬೇಕಾಗಲಿ, ಅದೇ ಜಾಗದಾಗ ಸಂಪಿಗೆ ಹೂ ಉಟ್ಕೊಂಡ್ರೆ ಎಲ್ಲರೂ ಗಾಬರಿ ಆಗ್ತಾರೆ. ಸುಂದರವಾದ ಮೂಗುಳ್ಳವಳೆ ಅಂದರೆ ಏನೋ ಕಲ್ಪನೆ ಒಳಗೆ ಹೋಗ್ತೀವಿ ನಾವು. ಇದು ಎಲ್ಲ ಕಡೆ ಹೇಳ್ತಾರೆ ರೀ, ಇದಕ್ಕೇನಾರ ಹೊಸದು ಸೇರಿಸ್ರಿ ಅಂದೊಬ್ಬ.
ಹಾಗಂದ್ರೆ ನಾನು ಹೇಳಿದೆ ಸುಂದರವಾದ ಒಂದೇ ಮೂಗುಳ್ಳವಳೆ. ಹೌದಾ? ಒಪ್ತೈತೆ? ಒಂದು ಶಬ್ದ ಕನ್ನಡದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಹಾಸ್ಯ ಹುಟ್ಟುವಂತೈತಿ ಸ್ನೇಹಿತರೆ. ಅದು ಎಲ್ಲ ಭಾಷೆಗಳಿರ್ತದೆ, ಕನ್ನಡ ಭಾಷೆ ನಾ ಹೇಳ್ತೀನಿ. ಇನ್ನು ಎರಡನೇದು ಹೂವಂತ ಕಣ್ಣುಳ್ಳವಳೆ. ಕಣ್ಣುಗಳು ಕಮಲಗಳು ಅಂತ ಹಾಡು ಕೇಳ್ತೀವಿ. ಹೂವಂತ ಕಣ್ಣುಳ್ಳವಳೆ ಅಂದರೆ ಯಾರಿಗೂ ಏನು ಅನಿಸೋದಿಲ್ಲ. ಸ್ವಲ್ಪ ಪದಚ್ಛೇದ ಅಥವಾ ಸ್ಥಾನ ಪಲ್ಲಟ ಮಾಡಿದ್ರೆ ಚೇಂಜ್ ಆಕೈತೆ. ಅದು ಹೂವಂತ ಕಣ್ಣುಳ್ಳವಳೆ ಅಂದ್ರೆ ಖುಷಿ ಆಕೈತೆ. ಅದೇ ಪ್ರಾಣೇಶ್ ಹೇಳ್ತಾನೆ, ಇದನ್ನು ನಾ ಬೇರೆ ಹೇಳ್ತೀನಿ ಅಂದೊಬ್ಬವ, ಕಣ್ಣಲ್ಲಿ ಹೂವುಳ್ಳವಳೆ ಅಂದ. ಕಣ್ಣಾಗ ಹೂ ಬೀಳೋದಿರ್ತೈತೆ ನೋಡ್ರಿ. ಈಗಿಲ್ಲವೆಲ್ಲ ಭಾಳ ಕಮ್ಮಿ ಆಗ್ಯಾವ್ರಿ ರೋಗ. ಪುಣ್ಯವಂತರು ನಾವು. ಅವಾಗ ಕಣ್ಣಾಗ ಹೂ ಬೀಳುತ್ತಿದ್ವು, ಏನೇನೋ ರೋಗಗಳಿದ್ದವು ಪಾಪ. ತುರ್ಸೆಲ್ಲ ಗಾದ್ರೆ ಹೇಳ್ತಿದ್ದವು. ಮೈಯೆಲ್ಲ ಗಾದೆ ಹೇಳಕತ್ತೀವ್ರಿ, ಯಾವ ದೇವ್ರ ಕಾಟ ಏನು ಅಂತೇಳಿ ಊರೆಲ್ಲ ಅಡ್ಡಾಡ್ತಿದ್ವು. ದೇವ್ರ ಗುಡಿಗೆ ಮಠಕ್ಕೆ ಹೋಗಿ ಕಡೆಗೆ ಡಾಕ್ಟರ್ ತಗೋಲಿ ಅಂದು, ಯಪ್ಪ ದಿನ ಜಳಕ ಮಾಡೋ, ಅದಕ್ಕೆ ಎಲ್ಲಿ ಅಡ್ಡಾಡ. ಹಂಗೆ ನಮ್ಮ ಮಂದಿ ಏನಾಗಲಿ ದೇವ್ರ ಮೇಲೆ ಹಾಕಿಬಿಡ್ತಾರೆ. ತಾವು ದಡ್ಡರಾದರೂ ದೇವ್ರ ಮೇಲೆ, ಶಾಣೆ ಆದರೂ ದೇವ್ರ ಮೇಲೆ. ಇದೊಂದು ವೈಶಿಷ್ಟ್ಯ ನಮ್ದು. ಹಾಗೆ ತಾರಾಬಾಯಿ ತೇರ್ದಾಳ ಹೆಸರಿದು. ಅದೇನೇನು ಯಾರು ಇಲ್ಲಿ? ಹಾಂ, ತಾರಾಬಾಯಿ ತೇರ್ದಾಳ. ಹಿಂಗಂದ್ರೆ ತಾರಾಬಾಯಿ ಆಕಿ ತೇರ್ದಾಳ ಆಕಿ, ಇಷ್ಟು ಗೊತ್ತಾಕೈತಿ. ಇದನ್ನು ನಾವು ವಿಶೇಷವಾಗಿ ಹೇಳ್ತೀನಿ. ಅಂದೊಬ್ಬ ಏನು ಮಾಡಿದ, ಪದಚ್ಛೇದ ಮಾಡಿದ. ಒಂದೆರಡು ಅಕ್ಷರ ಆ ಕಡೆಗೆ, ಒಂದೆರಡು ಅಕ್ಷರ ಈ ಕಡೆಗೆ ಮಾಡಿದ. ಏನಾಯ್ತದು? ತಾರಾಬಾಯಿ ತೆರೆದಾಳ. ನೀವು ಕನ್ನಡ ಸಲೀಸಂತ ತಿಳ್ಕೊಬಾಡ್ರಿ. ಕನ್ನಡಿಗರಾಗಿ ಹುಟ್ಟಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಕನ್ನಡ ಭಾಷೆಯಲ್ಲಿ ಹುಟ್ಟಿದ್ರಿಂದಲೇ ನಮಗೆ ಕನ್ನಡ ಸರಿಯಾಗಿ ಹೆಮ್ಮೆ ಪಡ್ರಿ ನೀವು. ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥ ಬೇರೆ ರಾಜ್ಯದ ಯಾವರೇ ತಗೊಳ್ರಿ, ಕನ್ನಡ ಸರಿಗೆ ಮಾತಾಡೋದಿಲ್ಲ. ಒಂದು ಹಿಂದಿನೋ ಒಂದು ಇಂಗ್ಲೀಷೋ ಮಾತಾಡ್ತಿರ್ತಾವೆ. ಪ್ಯೂರ್ ಕನ್ನಡ ಯಾರಿಗೂ ಬರಂಗಿಲ್ಲ ರೀ. ಅದು ಕನ್ನಡಿಗರಿಗೆ ಮಾತ್ರ ಸಾಧ್ಯ. ನಾವು ಪಟಕ್ನ ತೆಲುಗು ಕಲ್ತು ಬಿಡ್ತೀವಿ, ಪಟಕ್ನ ಹಿಂದಿ ಕಲಿತೀವಿ, ಪಟಕ್ನ ಉರ್ದು ಕಲಿತೀವಿ, ತಮಿಳು ಕಲಿತೀವಿ. ಎಲ್ಲ ಭಾಷೆಯನ್ನು ನಮಗೆ ಗ್ರಾಸ್ ಮಾಡುವಂಥ, ಬೇಗ ಕಲಿಯುವಂಥ ಶಕ್ತಿ ಬಂದದ್ದು ಕನ್ನಡ ಭಾಷೆಯಲ್ಲಿ ಹುಟ್ಟಿದ್ರಿಂದ ನಾವು. ಯಾಕಂದರೆ ಈ ಶಬ್ದಗಳು ಇಲ್ಲಿ ಹ್ರಸ್ವ, ದೀರ್ಘ, ಅನುನಾಸಿಕ, ನಾಸಿಕ, ಮಹಾಪ್ರಾಣ, ಅಲ್ಪಪ್ರಾಣ, ಕಂಠಸ್ಥ, ಎಷ್ಟದವ್ರಿ ವೈವಿಧ್ಯತೆ. ನಮಗೆ ವ್ಯಾಕರಣ ಯಾರಿಗೂ ಬರೋದಿಲ್ಲ, ಆದರೆ ಕನ್ನಡವನ್ನು ವ್ಯಾಕರಣಬದ್ಧವಾಗಿ ಮಾತಾಡ್ತೀವಿ ನಾವು. ಯಾಕೆ? ಅದು ನಮ್ಮ ಮಾತೃಭಾಷೆ, ಸಲೀಸಾಗಿ ಆಡ್ತೀವಿ. ಕಲಿಯೋರಿಗೆ ಭಾಳ ಕಷ್ಟ. ಡೆಲ್ಲಿ ಪಂಜಾಬ್ನಿಂದ ಬಂದವರು ನೋಡ್ರಿ, ಕನ್ನಡ ಸ್ವಸ್ವಲ್ಪ. ನಾನು ಚೆನ್ನಾಗಿ ಹಾಯ್, ನಿಂದು ಖಾನಾ ಆತ, ಹಿಂಗೆ ಮಾತಾಡ್ತಾವ ಅವು. ನಾವು ಆ ಖಾನಾ ಹೋಗೋ ಕ್ಯಾ ಅಂತ ಆರಾಮ್ ಕೇಳ್ತೀವಿ ರೀ. ಯಾಕಂದ್ರೆ ಕನ್ನಡ ಭಾಷೆಯನ್ನು ಕಲ್ತುಬಿಟ್ರೆ ಎಲ್ಲ ಭಾಷೆ ನಿಮಗೆ ಈಸಿ. ಉಳಿದ ಭಾಷೆಯವ್ರಿಗೆ ಯಾಕೆ ಕನ್ನಡ ಮಾತಾಡೋಕೆ ಬರೋಕಂತಾರೆ? ಇದು ಕಲಿಯುವಷ್ಟು ಸುಲಭವಾಗಿಲ್ಲ. ಕಷ್ಟಪಟ್ಟರೆ ಮಾತ್ರ ಬರುವಂಥ ಭಾಷೆ, ಅದರಲ್ಲಿ ಹುಟ್ಟಿದ್ರೆ ಮಾತ್ರ ಬರುವಂಥ ಭಾಷೆ. ಬೇಂದ್ರೆಯವ್ರ ಮೂಲ ಮರಾಠಿ, ಅವರು ಕನ್ನಡ ಸಾಹಿತ್ಯನ ಅದ್ಭುತವಾಗಿ ರಚನೆ ಮಾಡಿದರು. ಹಂಗೆ ಬೇಕಾದಷ್ಟು ಸಾಹಿತ್ಯಗಳು ನಮಗೆ ಸಿಗ್ತಾವೆ. ಆದರೆ ಕನ್ನಡಿಗರಾಗಿ ಹುಟ್ಟಿದ್ದು ನಮ್ಮ ಪೂರ್ವ ಪುಣ್ಯ ಅಂದ್ಕೊಡ್ರಿ. ಒಂದು ಶಬ್ದ ವ್ಯತ್ಯಾಸ ಮಾಡಿದ್ರೆ ಕನ್ನಡದಲ್ಲಿ ಹಾಸ್ಯ ಹುಟ್ಟುತ್ತನ್ನೋದಕ್ಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ನಾನು. ಹಾಗೆ ಈ ಸಭೆಯಲ್ಲಿ ಇವತ್ತು ಹೆಚ್ಚದಿರಿ. ಈ ಸಭೆಯಲ್ಲಿ ಸುಮಾರು 10,000 ಜನರಿದ್ದೀರಿ. ಏನೂ ಅನಿಸೋದಿಲ್ಲ. ಈ ಸಭೆಯಲ್ಲಿ ಸುಮಾರು 10,000 ಜನರಿದ್ದೀರಿ. ಇದರಾಗಿಂದ ಒಂದು ಶಬ್ದ ಸ್ವಲ್ಪ ಸ್ಥಾನ ಪಲ್ಲಟ ಮಾಡಿಬಿಟ್ರೆ ಅರ್ಥನ ಚೇಂಜ್ ಆಕೈತಿ. ಈ ಸಭೆಯಲ್ಲಿ ಸುಮಾರು 10,000 ಜನರಿದ್ದೀರಿ. ಎಲ್ಲಿ ಹಾಕಿದ್ರಿ ಏನ್ರಿ? ಈ ಸಭೆಯಲ್ಲಿ 10,000 ಜನ ಸುಮಾರು ಇದ್ದೀರಿ ಅಂದ್ರೆ ಸುಮಾರು 10,000 ಅನ್ನೋದಕ್ಕೂ 10,000 ಸುಮಾರು ಅದಕ್ಕೂ ಎಷ್ಟು ವ್ಯತ್ಯಾಸ ಐತ್ರಿ. ಇದು ಕನ್ನಡ ಭಾಷೆ ವೈಶಿಷ್ಟ್ಯವ. ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸೋ ಮಕ್ಕಳು ತಾಯಂದ್ರೆ ಯೋಚನೆ ಮಾಡ್ರಿ. ಇದನ್ನು ಪ್ರಾಥಮಿಕ ವಿದ್ಯಾಭ್ಯಾಸ ಮಕ್ಕಳಿಗೆ ಕನ್ನಡದಲ್ಲೇ ಆಗಬೇಕು. 10ನೇ ಕ್ಲಾಸ್ವರೆಗೂ ಕನ್ನಡ ಕಲಿಸ್ರಿ. ಮುಂದವ ಏನಾರ ಕಲಿವಲ್ಯಾಕ ಇಲ್ಲ ಮೊದಲ ಒಮ್ಮೆಲೆ ಮಮ್ಮಿ ಡ್ಯಾಡಿ ಅನ್ಸ್ಕೋಬೇಕು. ಹಾಂ, ಹೆಂಗೆ ಹೋಗ್ಬೇಕು ಸಾಲಿಗೆ? ನಾವೆಲ್ಲ ಹೆಂಗೆ ಹೋಗ್ತಿದ್ವಿ? ಮೈ ಮೇಲೆ ಬಟ್ಟೆ ಕಬರಿ ಇಲ್ದು ಹೋಗ್ತಿದ್ವಿ ನಾವು. ಮಾಸ್ತರ ಬೈದೆ ಈ ಚಡಿಕೆ ಹೋಗಿ ಅಂತ ಕಳಿಸ್ತೀವಿ. ಸಾಲೆ ಅಂದ್ರೆ ಅಷ್ಟು ಹಿಗ್ಗು ನಮಗೆ. ಯಾಕಂದ್ರೆ ಅದು ನಮ್ಮ ಭಾಷೆ. ಈ ಹಾಡು ಗೀಡು ಎಲ್ಲ ಕಲಿಸ್ತಿದ್ರು. ಈಗ ಅಮ್ಮ 5 ವರ್ಷ 10 ತಿಂಗಳಿಗೆ ಸರ್ಕಾರಿ ಶಾಲೆವ. ಯಾಕೆ? ಅಷ್ಟೊತ್ತಿಗೆ ಹುಡುಗ ಹೊರಗೆ ಹೋಗ್ಬೇಕು, ಹೊರಗೊಂದು ಬೇರೆ ಪ್ರಪಂಚ ಐತಿ ಅನ್ನುವಂಥ ಭಾವನೆ ಬರ್ತಿದ್ದರಿಂದ ಅವ ಖುಷಿಯಿಂದ ಹೋಗ್ತದೆ ಶಾಲೆಗೆ. ನೀವೇನು 2 ವರ್ಷಕ್ಕೆ ಅದನ್ನು ABC ಮುಂಜಾನೆ 4 ಗಂಟೆಗೆ ಇಟ್ಟಿರ್ತೈತೆ ಅದು ಪಾಪ. ಹಾಂ, ಅದ್ರ ತಲೆ ಮೇಲೆ ಕುಕ್ಕಡ್ಸಂತಾನೆ ಜಳಕ ಮಾಡ್ತಿರ್ತೈತಿ. ಚಡ್ಡಿ ಈಟ ಹಿಂಗಿ ಟೈ ಅಂತೂ ಇಲಿ ಬಾಲ. ನಿಮ್ಮ ಸಂತೋಷನ ಸಂತೋಷ. ಇವಾಗ ಗಂಡ್ಮಕ್ಳು ಹಂಗಿಲ್ಲ, ಸುಳ್ಳು ಅನ್ಬಾರ್ದು ನಾವು. ನಾನು
ಏನು ನಿಮಗೆ ನಮ್ಮ ಹುಡುಗನ ಬಗ್ಗೆ ಸಾಲಿ ಬಗ್ಗೆನಿಲ್ಲ, ಮಗನ ಬಗ್ಗೆ ನಿಮಗೆ ಚಿಂತೆನೇ ಇಲ್ಲ. ಅದೇನು ಕಲಿಬೇಕ? ನನ್ನ ಮಗ ಅದು, ನಾನು ಹಂಗೆ ನಾ ಏನು ಕಲ್ತೀನಿ ಅದನ್ನ ಕಲಿತಾನೆ, ಸುಮ್ಮನೆ ಕಳ್ಸತ್ತಾಗ ಅಂತಿರ್ತಾನೆ ನಾವು. ಅವ್ನು ಕಾನ್ಫಿಡೆನ್ಸ್ ಅಷ್ಟು ಇರ್ತೈತಿ. ಈ ಕಿಲ ಅಯ್ಯಯ್ಯೋ ನನ್ನ ಗಂಡ ನನ್ನ ಮಗ ನಿಮ್ಮಂಗೆ ಆಗೋದು ಬೇಡ, ಮತ್ತು ಇನ್ನು ಯಾರಂಗೆ ಆಗ್ಬೇಕು? ಹಾಂ, ಎಷ್ಟು ಕನ್ನಡ ಮಾತಾಡ್ಸಿಡ್ರಿ ಅಮ್ಮ ಅನ್ಸೋ. ಇವು ನೋಡ ಅಮ್ಮ ಅಂದ್ರೆ ನಿನಗೆ ನೋಡು ನಾಳೆ ಊಟನೇ ಇಲ್ಲ, ಮಮ್ಮಿ ಅನ್ನು, ಅಯ್ಯೋ ಡ್ಯಾಡಿ ಅನ್ನು, ಅಂಕಲ್ ಅನ್ನು, ಆಂಟಿ ಅನ್ನು. ಅಂಕಲ್ ಆಂಟಿ ಬಿಟ್ಟರೆ ಎಲ್ಲೆಲ್ಲಿ ಬೇರೆ ಶಬ್ದನೇ ಇಲ್ಲ ನಮ್ಮಲ್ಲಿ ಇಂಗ್ಲೀಷ್ನಾಗ. ಕನ್ನಡದಾಗ ಎಷ್ಟದ? ಅತ್ತಿ, ಸ್ವಾದರತ್ತಿ, ನೆಗೆಣ್ಣಿ, ನಾದ್ನಿ, ಬೀಗಿತ್ತಿ, ಮತ್ತು ಮೈದ್ನ, ಭಾವಮೈದ್ನ, ಮಾವ, ಸ್ವಾದರ ಮಾವ, ತಂದಿ, ದತ್ತಕ ತಾಯಿ, ಮಲ್ತಾಯಿ, ಸಾವತಿ, ನೆಗೆಣ್ಣಿ, ವಾರಗಿತ್ತಿ, ಬೀಗಿತ್ತಿ. ಯವ್ವ ಏಸು ಬೇಕು ನಿಮಗೆ? ಹಾಂ, ಅದ್ರಾಗ ಏನಿಲ್ಲ. ಹೆಣ್ಣೆಲ್ಲ ಆಂಟಿ ಅಂದರು, ಗಂಡೆಲ್ಲ ಅಂಕಲ್. ಇವೆರಡ ಅನ್ಕೊ ಅಂಕಲ್ ಅಂದು. ಅಯ್ಯೋ ಹೆಣ್ಮಕ್ಳಿಗೆ ಆಂಟಿ ಅಂದ್ರೆ ಭಾಳ ಸಿಟ್ಟು ಬರ್ತೈತೆ ರೀ. ಮೇಡಮ್ ಅಂದ್ರೆ ಸಿಟ್ಟು, ಆಂಟಿ ಅಂದ್ರೆ ಸಿಟ್ಟು. ಹಾಂ, ಕನ್ನಡದಾಗ ಅಂದ್ಬಿಡ್ರಿ ಯವ್ವ ಅಂದ್ರೆ ಸಾಕು, ಅಕ್ಕ ಅಂದ್ರೆ ಸಾಕು. ಅಕ್ಕ ಅನ್ಬಿಟ್ರೆ ತಂಗಿ ಅಂದ್ರೆ ಹಿಗ್ತಾಳಾಯ್ತು. ತನಗಿನ ಸಣ್ಣ ಆಯ್ತಾನೆ. ಹಿಂಗೆ ಈ ಭಾಷೆಯಲ್ಲಿ ಯಾಕೆ ನಾವು ಮಾತೃಭಾಷೆ, ಅವ್ರವ್ರ ಭಾಷೆ ಅವ್ರಿಗೆ ದೊಡ್ಡದು, ನಾವು ನಮ್ಮ ಭಾಷೆ ದೊಡ್ಡದು ಅಂತ ಹೇಳಕತ್ತೀನಿ ನಾನು. ದಯವಿಟ್ಟು ಕನ್ನಡ ಮಾತಾಡ್ರಿ, ಕನ್ನಡ ಪುಸ್ತಕಗಳನ್ನ ಓದ್ರಿ. ಇವತ್ತಂತೂ ಅದ್ಭುತವಾದಂಥ ಪುಸ್ತಕಗಳು ಮಾರ್ಕೆಟಿಗೆ ಬಂದವು. ಸಾಹಿತ್ಯ ಭಾಳ ಇಂಪ್ರೂವ್ ಆಗೈತಿ ಇವತ್ತು. ಎಲ್ಲ ಭಾಷೆಯನ್ನು ಓದ್ರಿ, ಆದರೆ ಎಲ್ಲವನ್ನು ಕನ್ನಡದಲ್ಲಿ ತುಲನೆ ಮಾಡಿ ನೋಡ್ರಿ, ಯಾವ ಭಾಷೆ ದೊಡ್ಡದಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ಎಂತೆಂಥ ಕೃತಿಗಳು ಬಂದಾವೆ ಇತ್ತೀಚೆಗೆ. ಓದೋ ಹವ್ಯಾಸ ಯಾರಿಗೇ ಇಲ್ಲರಿ. ನಾನೊಂದು ವರ್ಷಕ್ಕೊಮ್ಮೆ ಓದ್ರಿ, ಪುಸ್ತಕ ಓದ್ರಿ ಅಂತ ನಾ ಓದ್ಕೊಂಬರ್ತೀನಾಗಲಿ, ನೀವು ಹೇಳ್ದಂಗೆ ನಾವು ಓದಿನ್ರಿ ಅಂತ ಇವತ್ತಿನವರೆಗೂ ಒಬ್ಬನ ಹೇಳಿಲ್ಲ. ಹೌದಾ? ಓದು ಮನುಷ್ಯನನ್ನು ಭಾಳ ಎತ್ತರಕ್ಕೆ ಹೋಯ್ತದೆ. ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಇತ್ತೀಚೆಗೆ ನೀವೆಲ್ಲ ನೋಡ್ತೀರಿ ರೀಲ್ಸ್ನಾಗ, ಟ್ರಾಲ್ಸ್ನಾಗ ಎಂತೆಂಥ ಒಂದೊಂದು ನಾಲ್ಕು ಲೈನಿನ ಹೇಳಿದ್ರು ಸಹಿತ ಎಂಥ ಫಿಲಾಸಫಿ ಅಡಿಗೈತಿ, ತತ್ವ ಅಡಿಗೈತಿ ಅದ್ರಾಗ. ಅಂಥವು ಹೇಳೋಕೆ ಬರೋಂಗಿಲ್ಲ, ಉಚ್ಚಾರಣೆ ಇಲ್ಲ ನಮ್ಮ ಹತ್ರ. ಹೌದಾ? ಹಾಗೆ ಮತ್ತು ಮುಂದೆ ಹುಡುಗಿ ಅಂತ ಚಂದದಾಳ್ರಿ. ಎಷ್ಟು ಚಂದದಾಳ್ರಿ, ಕೈ ತೊಳ್ಕೊಂಡು ಮುಟ್ಬೇಕು ನೋಡ್ರಿ. ಎಷ್ಟು ಗ್ರಾಮೀಣ ಭಾಷೆ. ಹುಡುಗಿ ಹೆಂಗದಾಳ? ಕೈ ತೊಳ್ಕೊಂಡು ಮುಟ್ಬೇಕು. ಇದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿರಿ, ಅನಾಹುತ ಅರ್ಥ. ಹುಡುಗಿ ಹೆಂಗದಳಪ್ಪ? ಮೊಟ್ಟಿ ಕೈ ತೊಳ್ಕೊಬೇಕು ನೋಡ್ರಿ. ಕೈ ತೊಳ್ಕೊಂಡು ಮುಟ್ಬೇಕು. ಮುಟ್ಟಿ ಕೈ ಸ್ವಲ್ಪ ಜಗ ಬಿಡಿಸಿದ್ರೆ ಶಬ್ದಕ್ಕೆ ಅರ್ಥನೇ ಚೇಂಜ್ ಆಗಿ ಹೋಯ್ತು. ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ, ಜಗ ಬಿಡಿಸಂಗಿಲ್ಲ. ಹೌದಾ? ಹಾಗೆ ಎಲ್ಲಾದರೂ ಏನಂತ ಓಕೆ. ಪ್ರಾಣೇಶ್ ಅವರು ಹಾಸ್ಯ ಕೇಸರಿ ಅಂತ. ಹಾಂ, ಪ್ರಾಣೇಶ್ ಅವರು ಹಾಸ್ಯ ಕೇಸರಿ ಅಂದ್ಗಳಿಗೆ ದೊಡ್ಡ ಮಾತಾತು. ಸ್ವಲ್ಪ ವ್ಯತ್ಯಾಸ, ಒಂದು ಅಕ್ಷರ ಈ ಕಡೆ ಸರಿದು ಬಿಡ್ತಿ, ಕೆ. ಪ್ರಾಣೇಶ್ ಅವರು ಹಾಸ್ಯಕ್ಕೆ ಸರಿ, ಬೇರೆ ಅದಕ್ಕೆ ಉಪಯೋಗ ಇಲ್ಲ ಅಂತ. ಇದು ಕನ್ನಡದ ವೈಶಿಷ್ಟ್ಯ. ಹಂಗೆ ನಮ್ಮ ಹುಡುಗಿ ರೇಡಿಯೋದಾಗ ಹಾಡ್ತಾಳ್ರಿ. ಹಾಂ, ರೇಡಿಯೋದಾಗ ಹಾಡ್ತಾಳ್ರಿ. ಹಾಂ, ರೇಡಿಯೋ ಮುಂದೆ ಹಾಡ್ತಾಳ್ರಿ. ರೇಡಿಯೋ ಮುಂದೆ ಹಾಡೋದಕ್ಕೂ ರೇಡಿಯೋದ ಒಳಗೆ ಹಾಡೋದಕ್ಕೂ ಭಾಳ ವ್ಯತ್ಯಾಸ. ಒಳಗೆ ಮತ್ತು ಮುಂದೆ ಎಷ್ಟು ವ್ಯತ್ಯಾಸ ಐತೆ. ಸಣ್ಣ ಸಣ್ಣ ಶಬ್ದಗಳೊಳಗೆ ಕನ್ನಡ ಎಷ್ಟು ತನ್ನನ್ನು ತೆರೆದುಕೊಳ್ತೈತೆ ಅನ್ನೋದನ್ನು ನೋಡ್ರಿ ತಾಯಿ ಅಂದರೆ ನೀವು. ಹೌದಾ? ಆಮೇಲೆ ಬಂದೈತಿ. ಹೌದಾ? ಪುಟ್ಟರಾಜ್ ಗವಾಯಿಗಳು, ನಾನು ನಮ್ಮ ವೀರೇಶ್ ಇಲ್ಲೇ ಅದಾರ, ಕೊಟ್ರೇಶ್ವರ ಸಂಗೀತ ಶಾಲೆಗೆ ಸಂಗೀತ ಕಲಿತಿದ್ವಿ. ಪುಟ್ಟರಾಜ್ ಗವಾಯಿಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಪ್ರಜ್ಞೆ ಇತ್ತು. ಅವರು ಮಾತಾಡ್ತಾನೆ ಹಾಸ್ಯ ಅವಾಗ ಶುರು ಮಾಡಿದ್ದೆ. ಅವ್ರ ಮುಂದೆ ಒಂದೆರಡು ಜೋಕ್ ಹೇಳಿದೆ. ಎಲ್ಲ ಭಾಳ ಚಂದ ಹೇಳ್ತೀರಿ, ನಂದು ಒಂದು ಹೇಳ್ತೀನಿ ಅಂತ ಮೆಲ್ಲಕ್ಕೆ ಹೇಳಿದ್ರು. ಏನು, ನಮಗೂ ವರ್ಷಕ್ಕೊಮ್ಮೆ ಸಂಗೀತ ಕಾರ್ಯಕ್ರಮ ಮಾಡ್ತೀರಿ. ಇದು ಗವಾಯಿಗಳು ಹೇಳಿದ ಜೋಕ್ ರೀ, ಭಾಳ ಸಂತೋಷ ಆಗಿತ್ತು. ಅದು ಇವತ್ತಿಗೆ ನೆನಪಾಯ್ತು ನನಗೆ. ಬರ್ತಾರ ಏನು ರೀ, ಕೆಲವು ಸಂಗೀತಗಾರರು ಮೊದಲು ಬಂದುಬಿಟ್ಟಿರ್ತಾರೆ. ಹೋಗಿ ನಮಸ್ಕಾರ ಮಾಡ್ತಾನೆ. ಇವರು ಪ್ರಾಣೇಶ್ ಬಂದಾನ? ಹಾಂ ಬಂದೈತೆ ರೀ, ನಿನ್ನೆ ಬಂದೈತೆ. ಅದು ವೀರೇಶ್ ಬಂದಾನ, ನಾಳೆ ಬರ್ಬೋದು ರೀ ಅದು. ಮತ್ತು ಸಂಗಮೇಶ ಇವತ್ತು ರಾತ್ರಿ ಬರ್ತಿತ್ತು. ಏನು ಯಾರನ್ನ ಕೇಳಿದ್ರು ಬಂದೈತೆ, ಬಂದಾನ, ಹಾಂ ಬರೋಕತ್ತೈತೆ. ಹಿಂಗೆ ನೀ ಯಾವಾಗ ಬಂದೆಪ್ಪ? ನಾನು ಇವತ್ತು ಬೆಳಗ್ಗೆ ದಯ ಮಾಡಿಸಿದ್ರಿ ಬುದ್ಧಿ ಅಂತ. ತಂದಾದ್ರೆ ಮಗ ದಯ ಮಾಡಿಸ್ಯಾನಂತ, ಉಳ್ದವ್ರಾದ್ರೆ ಬಂದೈತಿ, ಬರೋಕತ್ತೈತಿ, ಎಲ್ಲೋ ಬಿದ್ದೈತಿ. ನೋಡ್ರಿ ಎಷ್ಟು ಅದ್ಭುತ ಐತೆ ಹಾಸ್ಯ. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನೋದು ಇದೇ ಕಾರಣಕ್ಕೆ ತಾಯಿ ಅಂದರೆ ಸ್ನೇಹಿತರೆ, ಮಾತು ಬಲ್ಲವರಾಗ್ರಿ, ಎಲ್ಲರ ಬದುಕ್ತೀರಿ ನೀವು. ನಾವು ಶಾಲ್ಯಾಗ ದಡ್ಡನ ಮಕ್ಕಳು ನಾವು.
ಆಗಿನ ಕಾಲಕ್ಕೆ ಗೈನೇರು ಶಾಲೆ ಅಂತ ಇರ್ತದ್ದು, ಮನೆ ಮುಂದೆ ಶಾಲೆ. ಅಲ್ಲೇ ನಮ್ಮನ್ನು ಶಾಲೆ ಕುಂದಿರಿಸಿ ನಮ್ಮ ಅವ್ವ ಮ್ಯಾಟ್ನಿಗೆ ಹೋಗ್ತಿದ್ಲು. ಆ ಮಾಸ್ತರ ಅಪ್ಪಿ ಹಂಗೆ ಮಾಡಬೇಡ ಹಾಂ ನೀವು ಹೋಗಮ್ಮ ಅಂತ ಕಳಿಸ್ತದೆ. ಆ ಹೋಗಿಂದೂ ನಾನು ಏನಾರ ಕೈ ಕೊಯ್ದ್ರೆ ಅಂದ್ಬಿಡ್ತದೆ. ಬರೀ ಕಣ್ಣು ಬಿಟ್ಟರೆ ಸಾಕು ಸುಮ್ಮನೆ ಕುಂದಿರ್ತಿದ್ವಿ. ಇವತ್ತು ಕಣ್ಣು ಬಿಟ್ಟರೆ ಹುಡುಗರು ಕೇಸ್ ಮಾಡ್ತಾರೆ. ಬಡದ್ರಂತೂ ಮುಗಿತಾ ಮಾಸ್ತರ್ಗೆ ಜೈಲ. ಚಡಿ ಚಮ್ ಹಾಂ ನೋಡ್ರಿ, ಇಲ್ಲೈತೆ ಚಡಿ ಚಮ್ ಐತೆ. ಇಲ್ಲ, ಮಾತಿನಲ್ಲೇ ಹೊಡೆಯುವಂಥ ಕಲೆಯನ್ನು ಮಾಸ್ತರ್ ಕಲ್ತಿರ್ಬೇಕು. ಯಾಕೆ ಎದ್ದು ನಿಂದಿಸ್ತಿದ್ರು? ಈಗ ಟೇಬಲ್ ಮೇಲೆ ಬೆಂಚ್ ಮೇಲೆ ಎದ್ದು ನಿಂದಿಸ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಹುಡುಗರು. ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅಂದ್ರೆ ಸಂಜೆಗೆ ಹುಡುಗ ಸತ್ನಂತನ ಲೆಕ್ಕ. ನಮ್ಮ ಕಾಲಕ್ಕೆ ಒಂಟಿಗಾಲ ಮೇಲೆ ಕಟ್ಟಿ ಮೇಲೆ ಹೊರಗೆ ನಿಂದಿಸ್ ಎಲ್ಲರೂ ನೋಡ್ಬೇಕು. ಎಲ್ಲರೂ ನೋಡ್ಲಾರ ಅವನಂತಿದ್ರು. ಅವನು ನೋಡಿದಂಗೆ ಒಂದು ಕಾಲು ಹಿಂಗೆ ಸೋತುಗಳಿಗೆ ಹಿಂಗೆ ನಿಂದಿರ್ತದ್ರಿ ಅರ್ಧ ಗಂಟೆ. ಬೆಂಚ್ ಮೇಲೆ ಎದ್ದು ನಿಂದಿರ್ತಿದ್ರು. ಮಾನಾಪಮಾನಗಳ ಪ್ರಶ್ನೆ ಅಲ್ಲಿಲ್ಲ. ನನಗೆ ಇವ್ರಂಗೆ ವಿದ್ಯಾ ಬರಂಗಿಲ್ಲ ಅಂತ ಒಪ್ಪಿಕೊಂತಿದ್ದ. ಮತ್ತು ಯಾವ ಹುಡುಗರಿಗೆ ಬೈಯಂಗಿಲ್ಲ, ಯಾವ ಹುಡುಗರಿಗೆ ಅನ್ನಂಗಿಲ್ಲ. ರಿಸಲ್ಟ್ ಬಂದು ಮರುದಿನ ನಾ ಯಾವಾಗಲೂ ಹೇಳ್ತಿರ್ತೀನಿ ಮಾತನ್ನು, ಪೊಲೀಸರಿಗೆ ಕೆಲಸ ಬಾಳ್ರಿ. ಕೆರೆ ಬಾವಿ ತಾಲೆ ಕಾವಲು ಹಾಕ್ತಾರೆ ಅವ್ರಿಗೆ. ಯಾಕೆ? SLC ರಿಸಲ್ಟ್ ಐತಪ್ಪ. ಫೇಲ್ ಆದ ಹುಡುಗರು ಬಂದು ಹಾರಿಕೊಂತಾರೆ. ಕಾಯ್ರಿ, ಈ ಪೊಲೀಸರದ್ದು ಎಷ್ಟು ಫಜೀತಿ ಅಂದ್ರೆ ರೀ ಪಾಪ. ನೋಡಾಕೊಂದ ಅವ್ರ ಶಿಸ್ತ್ರಿ, ಒಳಗೆಲ್ಲ ಮೆತ್ತಗಾಗಿಬಿಟ್ಟಿರ್ತಾರೆ ಅವ್ರು. ಇಸ್ತ್ರಿ ಖಡಕ್ ಅಂದ್ರೆ ಬಟ್ಟೆ ಒಂದ ಪಾಪ ಅವರು. ಹಾಂ ನೋಡ್ರಿ, ನೀವು ಕುಂತೀರಿ, ಬಿದ್ದು ನಾ ಅಡ್ಡಾಡ್ಕೊಂತ ಬಂದೆ. ಒಂದು ಮುಂಜಾನೆ ಹಿಂಗೆ ಈ ಕಡೆ ಬರ್ರಿ ಸ್ವಲ್ಪ ಸೈಡ್ ಬರ್ರಿ, ಈ ಕಡೆ ಹಂಗೆ ಇರ್ತಾರೆ. ಹೌದಾ? 4 ಮಂದಿ ಪೊಲೀಸರನ್ನ ಕೆರೆ ಬಾವಿ ಮುಂದೆ ಹಾಕಿದ ಅವ್ರ SP. ಯಾಕೆ? SLC ರಿಸಲ್ಟ್ ಐತೆ. ಹುಡ್ರು ಹಾರಿಕೊಳಕ್ಕೆ ಬರ್ತಾರೆ, ತಪ್ಪಸು ಹಾತ್ರಿ ಸರ್. ಮುಂಜಾನೆ ಹೋದ ಪಾಪ ಇಸ್ತ್ರಿ ಬಟ್ಟೆ ಕೊಂಡು ಟೋಪಿಗೆ ಕೈಯಾಗ ಲಾಟ್ ಹಿಡ್ದು ಅಡ್ಡಾಡಿದ ಸಂಜೆ ಆತಲೆ ಅಪ್ಪ ಹೊತ್ತು ಮುಡಿತಲೆ ಮುಗೀತು ನಡಿ, ಇನ್ಯಾರು ರಾತ್ರಿ ತನಕ ಕಾಯಿರಿ ಅಂತ ಹೇಳಿದ್ರು SP. ಕಾದ್ವಿ ನಡಿ. ಒಂದು ಹುಡುಗ ಓಡ್ಕೊಂತ ಬರಕತ್ತಿ ಕೆರೆ ಕಡೆ. ಇವರು ಟೊಪಿಗೆ ತೆಗೆದು ಲಾಟಿ ಕೊಂಕಳು ಕಟ್ಕೊಂಡು ಹೊಂಟು ಬಿಟ್ಟಾರೆ. ಓಡಿ ಬರಕತ್ತೆ. ತಮ್ಮ ನಿಂದ್ರು, ಎಲ್ಲಿ ಹೊಂಟಿ? ಹಾರಾಕೊಂಟಿ. ಎಷ್ಟನೇ ಕ್ಲಾಸ್? PUC ರೀ. ನಡಿ ಯಾರಕ್ಕೆ ಹೋಗ. ಯಾಕ? SP SLC ಅಂತ ಹೇಳ, PUC ಸಂಬಂಧ ಇಲ್ಲ ಅವ್ರಿಗೆ. ಹೌದಾ? ಇದು ಜೋಕ್ ಆದ್ರೆ ಸಹಿತ ಎಷ್ಟು ವಾಸ್ತವ ಐತೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನೀವು. ಹೀಗೆ ಜೀವನವನ್ನು ಯಾರು ಶಾಂತವಾಗಿ ನಿಧಾನವಾಗಿ ತಂದು ಕೊಡ್ತಾರ ಅವರು ಮಾತ್ರ ದೀರ್ಘಾಯುಷಗಳಾಗ್ತಾರೆ. ಅದಕ್ಕೆ ಬೇಂದ್ರೆ ಹೇಳ್ತಿದ್ರು, ನಕ್ಕವ ಗೆದ್ದವ. ಆಮೇಲೆ ಶಬ್ದಗಳಲ್ಲಿ ವೈಶಿಷ್ಟ್ಯ ಅನೇಕ ಸಾರಿ ಹೇಳಿದ್ದೀನಿ ಇವನ್ನು. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ನೋಡಿದರೆ ಮೊನ್ನೆ, ಹೌದಾ? ಎಷ್ಟು ಅದ್ಭುತ, ಏನು ತೀರ ಗಂಭೀರ ತೇರು. ಅನೇಕ ತೇರುಗಳಲ್ಲಿ ನಮ್ಮ ಈ ಭಾಗದ ತೇರು ಬಹಳ ಪ್ರಸಿದ್ಧಿಯಾಗಿ ಎಷ್ಟು ಗಂಭೀರ ಬರ್ತಿರ್ತಾವ್ರಿ. ಹೌದಾ? ಅದಕ್ಕೆ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಇದ್ರಾಗ ಏನೂ ಇಲ್ಲ, ಚಪ್ಪಲಿ ಹೊಡಿಲಿಲ್ಲ, ಯಾರೂ ನಗಲಿಲ್ಲ, ಬೇಡ ಹೊಡಿಬಾರ್ದು. ಇದಕ್ಕೆ ಒಂದು ಕಾಮ ಕೊಟ್ಟರೆ ಎಷ್ಟು ಅರ್ಥ ಚೇಂಜ್ ಆಗ್ತೈತೆ. ಅದು ಒಂದೇ ವಾಕ್ಯದೊಳಗೆ ಎಷ್ಟು ಶೃಂಗಾರ ಹುಟ್ಟುತ್ತೆ ಅನ್ನೋದನ್ನು ನಮ್ಮ ಹಿರಿಯ ಹಾಸ್ಯ ಸಾಹಿತ್ಯ ಆಗಿರ್ತಕ್ಕಂಥ ಬೆಳಗಾವಿಯ ಅನಂತ ಕಲ್ಲೋಳು ಹೇಳಿದರು. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಹೌದಮ್ಮ, ಒಪ್ಪಿಗಂತೀರ? ಆದರೆ ಹುಡುಗರು, ಕಾಲೇಜ್ ಹುಡುಗಿಯರು ತೇರು ನೋಡೋಕೆ ಹೋಗಿರ್ತಾವ. ನಾವು ಹಾಂ, ಮುದುಕರು ಬಾಳೆಹಣ್ಣು ಒಗಿತಾರಪ್ಪ, ಇವು ಕೈ ಮುಗಿತಾವೆ, ಕೈ ಕಾಲು ಗಟ್ಟಿರೋ, ಎಲ್ಲೋ ಯಾರ ಮನೆ ಕಟ್ಟಿಗೋ ನಿಂತು. ಆದರೆ ಹುಡುಗರು ಎದಕ್ಕೆ ಹೋಗಿರ್ತಾವ? ಅದಕ್ಕೆ ಅನಂತ ಕಲ್ಲೋರು ಹೇಳ್ತಾರೆ, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಒಪ್ತೀನಿ. ಜಾತ್ರೆಯಲ್ಲಿ ಎಳೆ ಯುವ ಮುಂದೆ ಹಾಕ್ರಿ, ಎಳೆ ಅನ್ನೋದು ಒಂದು ಕಾಮ ಕೊಡ್ರಿ, ಅರ್ಥನೇ ಚೇಂಜ್ ಆಗಿ ಹೋಗುತ್ತೆ. ಜಾತ್ರೆಯಲ್ಲಿ ಎಳೆಯುವ ತೇರಲ್ಲದು, ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ. ಹೇಳಲಿಲ್ಲ ಅಂದರೆ ಗೊತ್ತಾಗ್ತಿತ್ತ ಈ ಶಬ್ದದ ವಾಕ್ಯದ ವೈಭವ ನಿಮಗೆ? ಒಂದು ಫುಲ್ ಪಾಯಿಂಟ್ನಿಂದ ಕನ್ನಡ ತನ್ನ ಅರ್ಥವಂತಿಕೆಯನ್ನು ರೂಪಿಸಿಕೊಳ್ತಾ ತಾಯಿ ಅಂದ್ರೆ ಸ್ನೇಹಿತರೆ. ಎಷ್ಟು ಚಂದ ಅದಾವ ಮಾತು. ಬಲಾತ್ಕಾರ ಮಾಡೋದಕ್ಕೂ ಬಲವಂತ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಕೆಲವು ಶಬ್ದ ಇರಂಗಿಲ್ಲ ರೀ. ಯಾವುದೋ ಒಂದು ಪಂಚಾಯತಿ ಮೆಂಬರ್ ಹೆಣ್ಮಗಳಿದ್ದು ಅಧ್ಯಕ್ಷದ್ಲು ಪಾಪ ಹಳ್ಳ್ಯಾಗ ಹೊಸ್ದಾಗಿ ಆಗಿದ್ಲು. ಎಲ್ಲಿವಲ್ರಿ ನಾ ಭಾಷಣ ಮಾಡೋಕ್ಕೆ ಬರಂಗಿಲ್ಲ, ನಾ ಚೇರ್ ಮ್ಯಾಗ ಕುಂದ್ರಂಗಿಲ್ಲ ಅಂತಿದ್ಲು ಪಾಪ. ಆದರೂ ಹೋಗಿ ಮಂದಿ ಕರ್ಕೊಂಬಂದ್ರೆ ಆಕೆ 4-5 ಮಂದಿ ಬಂದು ಮಾತಾಡ್ಬೇಕು. ಪರಿಚಯ ಭಾಷಣ ಮಾಡವ. ಮೇಡಮ್ ಅವ್ರು ಹೊಸ್ದಾಗಿ ನಮ್ಮ ಪಂಚಾಯತಿ ಅಧ್ಯಕ್ಷರಾಗ್ಯಾರ, ಇವರು ಒಲ್ಲೆ ಮೇಲೆ ಕುಂದ್ರಾಕ ಅಂದರು, ನಾವು ಬಿಡಲಿಲ್ಲ, 8 ಮಂದಿ ಹೋಗಿದ್ವಿ, ಬಲಾತ್ಕಾರ ಮಾಡಿ ಕರ್ಕೊಂಬಂದ್ವಿ ಅಂದ.
ಬಲವಂತಕ್ಕೂ ಬಲಾತ್ಕಾರಕ್ಕೂ ವ್ಯತ್ಯಾಸನ ಗೊತ್ತಿಲ್ಲ ಅವು. ಕನ್ನಡ ಸೂಕ್ಷ್ಮ ಭಾಷೆ, ಹಾಂ, ಐತಿಲ್ಲ ವ್ಯತ್ಯಾಸ. ಸಲೀಸ್ ಅನ್ಕೋಬೇಡ್ರಿ. ಕನ್ನಡ ಇಂಗ್ಲೀಷ್ನಾಗ ರನ್ ಅಂದ್ರೆ ಮುಗಿದು ಹೋಯ್ತು. ರನ್ನಿಂಗ್. ನಾ ಯಾವಾಗಲೂ ಹೇಳ್ತೀನಿ, ಸಾಯೋದಕ್ಕೆ ಎಷ್ಟು ಪದ ಅದಾವ್ರಿ? ಇಂಗ್ಲೀಷ್ನಾಗ 3 ನಾಲ್ಕು: ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಮುಗಿದೋಯ್ತು. ಪ್ರಾಣೇಶ್ ಸತ್ರು ಡೆಡ್, ಡಾಗ್ ಸತ್ರು ಡೆಡ್. ಡಾಗ್ ಈಸ್ ಡೆಡ್, ಪ್ರಾಣೇಶ್ ಈಸ್ ಡೆಡ್. ಬೇರೆ ಬೇರೆ ಇಲ್ಲ. ನಮ್ಮಲ್ಲಿ ಸತ್ತ ವ್ಯಕ್ತಿಯ ಘನತೆಯ ಮೇಲೆ ಶಬ್ದಗಳನ್ನ ಬಳಸ್ತೀವಿ ನಾವು. ನಿಧನ ಹೊಂದಿದರು, ಸ್ವರ್ಗಸ್ಥರಾದರು, ಜಾತಿ ಪ್ರಕಾರ ವೈಕುಂಠವಾಸಿ. ಏನು ನೋಡ್ಯಾರ ನಮ್ಮ ಮಕ್ಕಳನ್ನ ಹೇಳ್ತಾರೆ. ವೈಕುಂಠವಾಸಿಗಳಾದರು, ಕೈಲಾಸವಾಸಿಗಳಾದರು. ಹಾಂ, ಮಾಮೂಲಿದ್ರೆ ಮರಣ ಹೊಂದಿದ, ನಿಧನ ಹೊಂದಿದ, ಹಾಂ, ಅಸ್ತಂಗತನಾದ. ಎಷ್ಟು ಮಾಮೂಲು ಶಬ್ದ. ಒಟಕ್ಕಂದ, ಸತ್ತ, ನೆಗದು ಬಿದ್ದ, ಡೆಮ್ ಅಂದ, ಔಟ್ ಆದ, ಮ್ಯಾಕ್ ಹೋದ. ಹೆಂಗೆ ಶಬ್ದ ಅದಾವಿವಂದ್ರೆ ಆ ವ್ಯಕ್ತಿ ಇಡೀ ತನ್ನ ಜೀವಮಾನದ ಉದ್ದಕ್ಕೂ ಬಾಳಿದ ರೀತಿ ಮೇಲೆ ಶಬ್ದ ಬಳಸ್ತೀವಿ ನಾವು. ಇದು ಕನ್ನಡದ ವೈಶಿಷ್ಟ್ಯ ರೀ. ಅವ ಹೆಂಗೆ ಬಾಳಿದ? ಯಾರೋ ದೊಡ್ಡ ಮನುಷ್ಯ ಸತ್ಯ, ಗೊಟಕ್ಕಂದು ನೋಡಪ್ಪ ಅನ್ನಂಗಿಲ್ಲ. ಸ್ವರ್ಗಸ್ಥನಾದ್ನಪ್ಪ ಪುಣ್ಯಾತ್ಮ. ಅದ ಯಾರ ತಿಪ್ಪೇಶ್ ಏನೋ ಕುಡ್ದು ಗಟಾರದ ಬಿದ್ದು ಸತ್ತಿದ್ದ ಅಂತ ತಿಳ್ಕೊಂಡ್ರು. ಓ, ತಿಪ್ಪೇಶ್ ಅವರು ವೈಕುಂಠವಾಸಿಗಳಾದ್ರು ಅನ್ನೋದು. ಕುಡಿತಿದ್ದ ಮಗ ಶಾಟದ ನೋಡು ಅಂತ. ಯಾಕ? ಅವ ಬಾಳಿದ ರೀತಿ, ಸತ್ತ ವಿಧಾನದ ಮೇಲೆ ಅವನಿಗೆ ಶಬ್ದ ಬಳಸೋದು ಕಲಿಸ್ತದೆ. ಈಗ ಹೇಳ್ರಿ, ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ತಿರೋ ಕನ್ನಡ ಕಲಿಸ್ತೀವಿ? ಕಲಿಬೇಕು. ಕಲಿಸ್ತೀವಿ ಅಂದ್ರೆ ನಾನು ಮುಂದೆ ಹಾಕಬಾರ್ದು. ಅದನ್ನು ನೀವು ಕಲಿಬೇಕು. ಶಬ್ದಗಳನ್ನ ಹುಡುಕ್ಯಾಡ್ರಿ. ಇಷ್ಟು ದಪ್ಪ ಅದಾವ ಕನ್ನಡ ಡಿಕ್ಷನರಿ ಶಬ್ದಕ್ಕೆ. ಶಬ್ದಮಣಿ ದರ್ಪಣ ಅಂತನ ಐತೆ. ಕನ್ನಡದಲ್ಲಿ ಮಾತಾಡೋದು ಕಲಿರಿ. ಕನ್ನಡ ಸ್ಪಷ್ಟ ಮಾತಾಡಿ ಉಳಿದ ಭಾಷೆ ಆರಾಮ್ ಬರ್ತಾವೆ. ನಾನು ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ತಿರುಗಿವಿ. ನಾವೆಲ್ಲ ಸ್ನೇಹಿತರು. 11 ದೇಶ ಅಡ್ಡಾಡಿ ಎಲ್ಲೂ ಇಂಗ್ಲೀಷ್ ಮಾತಾಡಿಲ್ಲ. ಎಲ್ಲ ಕನ್ನಡದಲ್ಲೇ ಮಾತಾಡಿ. ಯಾಕಂದ್ರೆ ನಮ್ಮನ್ನು ಕರೆಸಿದವ್ರು ಕನ್ನಡ. ಹೌದಾ? ಆಸ್ಟ್ರೇಲಿಯಾಕ್ಕೆ ಹೋದಾಗ ಆಸ್ಟ್ರೇಲಿಯಾ ಎಜುಕೇಷನ್ ಮಿನಿಸ್ಟರ್ ನಮ್ಮ ಜೊತೆ ಕಾರ್ಯಕ್ರಮ ನೋಡಿದೆ. ಹೇಗಿತ್ತು ಸರ್ ನಿಮ್ಮ ಕಾರ್ಯಕ್ರಮ? ಇದೆ ನನಗೆ ತಿಳಿಲಿಲ್ಲ, ಆದರೆ ನಿಮ್ಮ ಹಾವಭಾವ, ನೀವು ಕೈ ಮುಖ ಮಾಡೋದ್ರಿಂದ ನನಗೆ ಭಾಳ ಸಂತೋಷ ಆತಂದ. ಕನ್ನಡ ಭಾಷೆ ಮಾತ್ರ ನಿಮ್ಮ ಅವಯವಗಳನ್ನು ಹೇಗೆ ಉಪಯೋಗಿಸ್ಬೇಕಂತ ತೋರಿಸ್ತೈತೆ. ಓ, ಇಟ್ ಈಸ್ ಎ ಸರ್ಪ್ರೈಸ್, ಯು ನೋ. ಏನೂ ಇಲ್ಲ ಯವ್ವಾ ಸರ್ಪ್ರೈಸ್. ಇದು ಕನ್ನಡದಾಗ ಉದಾಹರಣೆ. ನೀವು ಗಣಮಕ್ಳು ಅನ್ನಂಗಲ್ಲ ಬಿಡು. ಅನ್ನೋ ಇವರು ಹಿಂಗೆ ಕೈ ಇಟ್ಕೊಂತಾರೆ. ಮತ್ತು ಯವ್ವಾ, ಹಾಂ, ಜೋಗಪಾಲಿಸಿ ಹೋಗ್ತಾರೆ ಗಂಡನ ಕರ್ಕೊಂಡು. ಇದು ಕೆಟ್ಟ ಬೇಸರದಿಂದ ಹೋಗಿರ್ತೈತೆ ರೀ ಆಕಿಯಿಂದ. ಆಕೆ ಎಂದೋ ಒಮ್ಮೆ ಕರ್ಕೊಂಡು ಹೋಗಿರ್ತಾನೆ. ನೋಡ್ರಿ ಅಲ್ಲಿ ಮ್ಯಾಗಿಂದ ಹೆಂಗೆ ನೀರು ಬೀಳ್ತಾವ ಯಪ್ಪ ಅಂತಾಳೆ. ಮಳೆ ಬಂದ್ರೆ ಅಷ್ಟ ಬಾ ಇರಲಿ, ಮ್ಯಾಗಿಂದ ನೀರು ಹಿಂಗೆ ಬೀಳೋದು, ಅದನ್ನೇನು ನೋಡ್ತೀವ? ಇವ ಹೊರನಾಳಿಗೆ ನೀರು ನೋಡೋಕೆ ರೆಡಿ ಇರಂಗಿಲ್ಲ ರೀ. ಆಕೆ ಬಲವಂತಕ್ಕೆ ಹೋಗಿರ್ತಾನೆ. ಅದು ಗುಡಿಯೆಲ್ಲ ಸುತ್ತಾಗ್ತಿರ್ತೈತಿ. ಬಾ ಬರೇ ಸುತ್ತಾಕಿದ್ರೆ ಕಾಲು ನೋಯ್ತಾವ, ಏನಾಗೋದಲ್ಲ ಬಾ. ಅಷ್ಟು ಖಾತ್ರಿ ಐತೆ ಅವಾಗ, ದೇವ್ರು ನಂಬಿದ್ರೆ ಏನಾಗೋದಿಲ್ಲ ಅಂತೇಳಿ. ಆಕೆಗೆ ವಿಶ್ವಾಸ ಐತೆ. ನಾ ಬೇಡ್ಕೊಂಡದ್ದನ್ನು ಇಲ್ಲಿ ಪಡಿತೀನಿ, ಬಂದ್ರೆ ಇಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ, ಇಲ್ಲಿ ನಮಸ್ಕಾರ ಹಾಕಿರಂತ ಆಕೆಗೆ ವಿಶ್ವಾಸ ಐತೆ. ಇವಾಗಿಲ್ಲ. ಅದಕ್ಕೆ ಮಕ್ಕಳು ತಾಯಿಯನ್ನೇ ಹೋಲ್ತಾವೆ ಯಾವಾಗಲೂ, ತಂದಿನ ಹೋಲಂಗಲ್ಲ. ಹೋತು ಅಂದ್ರೆ ಎಲ್ಲ ಬೈತಾರೆ. ತಂದಿನ ಹೋತೈತೆ ನೋಡಿದ್ರಿ, ಹೆಣ ಎತ್ತಂತ. ಅವ ಏನು ಮಾಡ್ಬೇಕ್ರಿ ಪಾಪ, ಕರ್ಮ ಒಂದು. ಹೌದಾ? ಹಾಗೆ ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಹೆಂಗಮ್ಮ? ನಡಕ್ ತೆಗೀರಿ, ಸೈಡ್ ತೆಗೀರಿ, ಬೈತಲೇ ಇರಬೇಕು ಅಲ್ಲ. ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಹೌದಾ? ಬೈತಲೇ ಇರ್ಬೇಕಂದ್ರೆ ಮುಟ್ಟಿ ನೋಡಿಕೊಂಡ್ರಿ, ಮುಖ ಸಾಟ್ ಮಾಡಿ ಬೈತಲೇ ಇರ್ಬೇಕು ಅಂದ್ರೆ ನೋಡಿ, ಅಲ್ಲೇ ಚೇಂಜ್ ಆಗ್ತಿಲ್ಲ. ಮುಖದ ಸ್ನಾಯುಗಳಿಗೆ ಕೆಲಸ ಕೊಡುವಂಥ ಭಾಷೆ ಕನ್ನಡದ ಭಾಷೆ ಸ್ನೇಹಿತರೆ, ತಾಯಿ ಅಂದರೆ. ಹಾಗೆ ಗುರುಗಳು ಅಂದರೆ ಯಾರನ್ನು ಬೇಕಾದರೂ ನಾವು ಗುರುವಾಗಿ ಸ್ವೀಕರಿಸೋದು. ಮಠದ ಸ್ವಾಮಿಗಳಂತೂ ಸರೇ. ಉಗುರು ಕೂಡ ನಮ್ಮ ಗುರು. ಯಾಕಂದ್ರೆ ಅದ ಗುರು ಐತೆ, ಗುರು. ಹೌದಾ? ಉಗುರು, ಅದ್ರಾಗ ಗುರು ಐತಿಲ್ಲ ಅದ್ರಾಗ. ಏನು ಹೇಳ್ತೈತೆ ಉಗುರು? ನಮ್ಗೆ ಹೆಂಗೆ ಗುರು ಆಗ್ತೈತೆ? ಭಾಳ ಉದ್ದಕ್ಕೆ ಬೆಳಿಬೇಡ ಮಗನ, ಜಗತ್ತು ನಿನ್ನ ಕಟ್ಟು ಮಾಡಿ ಒಗಿತೈತೆ. ಅತಿರೇಕ ಬೆಳಿಬೇಡ. ಯಾಕಂದ್ರೆ ಉಗುರು ಭಾಳ ಆತಂದ್ರೆ ನಿಮ್ಮ ಮಾರಿ ಅವ ಕೆರಿತಾವ. ಅವಾಗತ್ತು ಎಷ್ಟು ಬೆಳೆದೈತಿ ಅದು ಅಂತೂ ಕಟ್ ಮಾಡಾಗಿತ್ತೀರಿ. ಅದಕ್ಕೆ ಉಗುರು ಕೂಡ ಗುರಿ. ನೋಡ್ರಿ ಎಷ್ಟು ಶಬ್ದ ಅದಾವ. ಯಾರಿಗೆ ಓದಾಕ ಪುರುಸೈತಿ? ಇವತ್ತು ಒಂದು ಡಿಗ್ರಿ ತೊಗೊತೀರಿ, ಅಪ್ಪ ಒಂದು ಕೆಲಸ ಸಿಕ್ಕರೆ ಮುಗೀತು ನಮ್ಮ ಕೆಲಸ ಅಂತೀರಿ. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಅದ್ಭುತವಾಗ್ಯದ ಸಾಹಿತ್ಯ. ಇವತ್ತೇನಿಷ್ಟು ಜನ ಪ್ರತಿ ವರ್ಷಕ್ಕಿಂತ ಈ ಸಾರಿ ಜಾಸ್ತಿ ಇದ್ದೀರಿ. ಚಳಿ ಇಲ್ಲ.
ಮೇನ್ ರೀಸನ್ ಅದು ಚಳಿ ಇಲ್ಲಿ ಈ ಸಲ. ಆಮೇಲೆ ಅದ್ಭುತವಾಗಿ ಕುಂತಿರೋದು ಎಲ್ಲೋ ಜನ ಇನ್ನು ಅಲ್ಲಿ ಕೆಳಗೆ ಇದರಷ್ಟೇ. ನಾನು ಅಲ್ಲೇ ಹೋಗಿ ಇಲ್ಲೇ ದಾರ್ಯಾಗ ಬಂದುಬಿಡ್ತೀನಿ ಇವತ್ತು ಗುಡ್ಡ ಅಂದ್ಕೊಂಡು ನಾನು. ಇದರಷ್ಟು ಅಲ್ಲಿ ಕುಂತಾರ್ರಿ. ನಮಗೆ ಡೆವಲಪ್ಮೆಂಟ್ ವರ್ಷಕ್ಕೊಂಬರಂಗಾಗೈತೆ ನಾನು ಗಂಗಾವತಿಗೆ. ಯಾಕಂದ್ರೆ ಇಷ್ಟೆಲ್ಲ ಬೆಳವಣಿಗೆ ಅದು ನೋಡೋಕೆ ಯಾವಾಗ ಬಂದರೂ ಸೆಲ್ಫಿ ರೀ. ಇವತ್ತಲ್ಲಿ ಹಿಂದೆ ಕುಂತೀನಿ ಅಂತ ಉಳ್ಕೊಂಡಿನಿ ನಾನು. ಏನು ಸೆಲ್ಫಿ ಅಪ್ಪ, ಮಹಾನಿಲ್ಲ, ಮರ್ಯಾದಿಲ್ಲ. ತೊಗೊಂಡವ್ರಿಗೆ ಅಲ್ರಿ ತೆಗಿಸ್ಕೊಂಡವ್ನಿಗೆ. ಯಾಕಂದ್ರೆ ಬಗಲಾಗ ಬಂದು ನಿಂದಿರ್ತಾರೆ. ಒಂದಾನೊಂದು ಕಾಲಕ್ಕೆ ದೂರದಿಂದ ಹಿಂಗೆ ತೆಗೆದು ಕರಿಯ ಬಟ್ಟೆ ಹಾಕ್ತದ್ರಿ, ಪಟಕ್ನ ತೆಗೆದು ಬೆತ್ತರಿ ಫೋಟೋ. 8 ದಿವಸ ಆದ್ಮೇಲೆ ಕಾಪಿ ಕೊಡ್ತೀನಿ. ಕಾಯ್ತಿದ್ವಿ, ಎಂದ ಆನಂದ ಇತ್ತು ರೀ. ಜಾತ್ರೆಯಾಗ ರಾಜ್ಕುಮಾರ್ನು ವಿಷ್ಣುವರ್ಧನು ಕಟೌಟು. ಆ ಕಟೌಟ್ ಮ್ಯಾಗ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗ್ಸೋದು. ನೋಡಿದ್ಗಳೇ ಗೊತ್ತಾಗ್ಬೇಕದು ಕಟ್ಟಿಗಿದನ್ನಂಗೆ. ಆದರೆ ಎಷ್ಟು ಹಿಗ್ರು ರಾಜ್ಕುಮಾರ್ ಫೋಟೋ ತೆಗ್ಸೀನಿ, ವಿಷ್ಣುವರ್ಧನ್ ಕೊಡೋದು. ಅದೊಂದು ಎಂಥ ಸಂತೋಷ. ಈಗೇನೈತೆ ರೀ, ಸಂತೋಷನೇ ಉಳಿದಿಲ್ಲ. ದೊಡ್ಡಣ್ಣ ನೋಡಿದ್ರೆ ದೊಡ್ಡಣ್ಣವ್ರು ಅಪ್ಪೋ ತಗೋ. ಆಮೇಲೆ ಅವು ನಮ್ಮ ಕಲಾವತಿ ಮೇಡಮ್ ಕಲಾವತಿ ಮೇಡಮ್ ಭಾರಿ ಆಡ್ತಾರೆ, ಅವ್ರ ಜೊತೆಗೆ. ಲಾಸ್ಟಿಗೆ ನಾ ಬಂದೆ. ನೋಡ್ತಾರೆ ಮೆಮ್ರಿ ಫುಲ್. ಪ್ರಾಣೇಶ್ವರ ನೀವು ಎಲ್ಲಿ ಕುಂದಿರ್ತೀರಿ ಹೇಳ್ರಿ, ಒಂದೆರಡು ಫೋಟೋ ಡಿಲೀಟ್ ಮಾಡ್ಕೊಂಡು ನಿಮ್ಮ ತಾಗ ಬರ್ತೀವಿ ಅಂತ. ಎಷ್ಟೋ ಸಲ ನಂದೆಲ್ಲ ತೆಗೆಸ್ಕೊಂಡಿದ್ದು ಅವ್ರು ಸಿಕ್ಕರಂದ್ರೆ ನಾನು ಡಿಲೀಟ್ ಮಾಡಿಬಿಡ್ತಾರೆ. ಇದು ಗೌರವನ, ಇದು ಭಕ್ತಿನ ಅಲ್ಲ ತಾಯಂದರೆ. ಇದೆಲ್ಲ ಸರಳವಾಗಿರತಕ್ಕಂಥ ಹಾಸ್ಯ ಆತು. ಇವತ್ತು ಭಾಳ ಚಂದ ಕಾರ್ಯಕ್ರಮ. ಈ 3 ದಿವಸ ನಾನು ನೋಡ್ತಾ ಇದ್ದೀನಿ, ಅದ್ಭುತ ನಡೆದ್ಬಿಟ್ಟೈತೆ ಈ ವರ್ಷ ಅಂತೂ. ಹಿಂದೆಂದೂ ಇರೋದಷ್ಟು ವೈಭವ ಈ ವರ್ಷ ಕಾಣಕತ್ತಿಬಿಟ್ಟೈತೆ ನನಗೆ. ಎಷ್ಟನೇ ವರ್ಷ ಬಂದಿದೆ ಜಾತ್ರೆ? ನೋಡ್ರಿ ಲೆಕ್ಕಕ್ಕೆ ಸಿಗೋಲ್ತು. ಹಂಗಾಗ್ಬೇಕು. ಅಗಣಿತ ಅಗಮ್ಯ ಅಂತಾರಲ್ಲ ಇದಕ್ಕೆ. ಎಣಿಸಿದ್ರೆ ನಾನು ಹೇಳಿಬಿಟ್ಟು ಇವತ್ತು 11 ಅಂತೇಳಿ, ಮತ್ತು ಯಾರು 12, 13 ಅಂತ ಹೇಳಿದ್ರೆ ಮುಂದಿನ ವರ್ಷ ಅದನ್ನು ಹೇಳ್ತೇನೆ. ಹೌದಾ? ಅಷ್ಟಾವಧಾನ ಅಂತ ಒಂದು ಕಾರ್ಯಕ್ರಮ ಐತೆ. ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅನ್ನೋರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಶತಾವಧಾನ ಅಂತ ಒಂದು ಐತೆ. ಶತಾವಧಾನಿ ಗಣೇಶಿ. ನಮ್ಮಲ್ಲಿ ಮಂತ್ರದಾಗ ಶತಾವಧಾನ ಶ್ರೀರಾಮದಾಲಯ, ಅಷ್ಟಾವಧಾನ ಸೇವಾಮೃದಾಲಯ ಅಂದು ಸುಮ್ಮನೆ ಒಂದಿಷ್ಟು ಮಂತ್ರ ಅಂದ್ಬಿಡ್ತಾರೆ. ನಿಜವಾದ ಅಷ್ಟಾವಧಾನವನ್ನು ವಿದ್ಯಾರ್ಥಿಗಳು ನೋಡ್ಬೇಕಮ್ಮ ನೀವು. ಏನೋ 8 ಜನ ಕುಂತಿರ್ತಾರೆ, ನಡಕಿರ್ತಾನೊಬ್ಬ ಪಂಡಿತ, ಅವ ಅವಧಾನಿ. ಅವಧಾನಿ ಅಂದರೆ ಶಾಂತವಾಗಿ ಕೇಳೋನು, ಧ್ಯಾನಿಸೋನು ಅಂತ. ಶತಾವಧಾನ ಅನ್ನೋದು 3 ದಿವಸ ನಡೀತೈತೆ. 100 ಜನ ಕುಂತಿರ್ತಾರ. 100 ಜನ ಒಂದೊಂದು ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳಂಗಿಲ್ಲ. ಅವತ್ತು ಎದ್ದೋಗಿಬಿಡ್ತಾರೆ, ಊಟದ ಟೈಮ್ ಆಗಿಬಿಡ್ತೈತೆ, ಸಂಜೆ ಆಗಿಬಿಡ್ತೈತೆ. ಮರುದಿವಸ ಬಂದು ಮೊದಲನೇದಾವ ಯಾವ ಪ್ರಶ್ನೆ ಕೇಳಿದ್ದು ಅದಕ್ಕೆ ಉತ್ತರ ಹೇಳ್ತಾರೆ ಅವಧಾನಿಗಳು. 100 ಪ್ರಶ್ನೆ. ಶತಾವಧಾನಿ ಗಣೇಶ್ ಅಂತ ಹೆಸರಿರೋದೇ ಅದಕ್ಕೆ. ಅವ್ರು ಶತಾವಧಾನ ಮಾಡ್ತಾರೆ. ಅವರು ಸಣ್ಣ ಪುಟ್ಟ ಕಾರ್ಯಕ್ರಮದಾಗ ಆಗಲ್ಲ, ಇಂಥಲ್ಲಿ ಮಾಡ್ಬೇಕು ಗುರುಗಳು ಎಂಬ ಕಾರ್ಯಕ್ರಮ. ಅಷ್ಟಾವಧಾನ ಅಂತ ಐತೆ, ಅದನ್ನು ನೋಡಿ ನಾನು. 8 ಮಂದಿ ಕುಂದಿರ್ತಾರೆ. ಮೊದಲೇದವು ಪ್ರಶ್ನೆ ಕೇಳ್ತಾರೆ, ಇಂಥ ವ್ಯಾಕರಣದೊಳಗೆ ಒಂದು ಹಾಡು ಮಾಡಿರಿ, ಇಂಥ ವ್ಯಾಕರಣದಾಗ ಒಂದು ಶ್ಲೋಕ ಸರ್. ಓಕೆ ಥ್ಯಾಂಕ್ಸ್, ನೆಕ್ಸ್ಟ್ ನೀವು ರೀ. ಅವ ಒಂದು ಕೇಳ್ತಾರೆ, ಹಿಂಗೆ ಏನೇನೋ ಚಂಪು ಕಾವ್ಯದೊಳಗೆ ಏನಾದರೂ ಒಂದು ಹೇಳ್ರಿ, ಷಟ್ಪದಿ ಒಳಗೊಂದು ಕವನ ಬರೀರಿ, ವ್ಯಾಕರಣ ರಹಿತಕ್ಕಂಥ ಒಂದು ವಾಕ್ಯವನ್ನು ಹೇಳ್ರಿ, ವ್ಯಾಕರಣ ಸಹಿತವಾಗಿರ್ತಕ್ಕಂಥ ಒಂದು ಹಾಡು ಹೇಳ್ರಿ. 8 ಮಂದಿ ಇದು ಕೇಳಿ 3 ರೌಂಡ್ ಆಗ್ಬೇಕ್ರಿ. 8 3 24. ಅದಾಗಿಂದ ಒಂದು ಬ್ರೇಕ್, ಕಾಫಿನೋ ತಿಂಡಿನೋ ತಿಂದು ಬಂದು ಮೊದಲನೇ ರೌಂಡ್ನಾಗ ಏನು ಕೇಳಿದ್ದ ಹೇಳ್ತಾರೆ ರೀ. ನಿಮ್ಮ ಹೆಸರೇನೋ ಅಂದ್ರೆ ನಂದ ನೋಡ್ತೀವಿ ನಾವು, ನಂದ. ಮತ್ತು ಯಾರು ಬೇರೆ ಕೇಳಿದ್ರೆ ಅಂತ ತಿಂತೀರಿ ನೋಡ್ತೀವಿ. ಈ 8 3 24 ರೌಂಡ್ ಒಳಗೆ ಅಧಿಕ ಪ್ರಸಂಗಿ ಅಂತ ಒಬ್ಬ ಇರ್ತಾನೆ ನಮ್ಮಂಗೆ. ಅವ ಇವರೆಲ್ಲ ಚಲೋ ಪ್ರಶ್ನೆ ಕೇಳಿದಾಗ ಅವ ಅದೇ ಇದು ಗವಿಸಿದ್ದೇಶ್ವರ ಮಠಕ್ಕೆ ಪಾಂಟಣಿಗೆ ಎಷ್ಟು ಅದಾವ್ರಿ ಅಂದ್ಬಿಡ್ತಾನೆ. ಪಾಂಟಣಿಗೆ ಎಣಿಸಿರ್ಬೇಕು ಅವ್ರು ಅಷ್ಟಾವಧಾನಿಗಳು. ಒಮ್ಮಿದ ಮೇಲೆ ಬರಲ್ರಿ, ಹೇಮಮಲ್ಲಿ ವಯಸ್ಸು ಎಷ್ಟು ಅದಾವ ಈಗ ಅಂತ. ಸಾಮಾನ್ಯ ಎಲ್ಲ ಸ್ಯಾಟಿಲ್ರಿ. ಅಧಿಕ ಪ್ರಸಂಗ ಅಂತ ಕರೀತಾರೆ ಅವನಿಗೆ. ಅದಕ್ಕೆ ನಮ್ಮಂಥವ್ರನ್ನ ತೊಗೊತಾರೆ. ಹಂಗೆ ಅಷ್ಟಾವಧಾನದೊಳಗೆ ಚೇಂಜ್. ಹಂಗೆಲ್ಲ 3 ಗೆದ್ದ. ಕೊನೆಗೆ ನಮ್ಮಂಥವ್ನ ಪಾಳೆ ಬಂತು, ಹಾಸ್ಯಗಾರನ ಪಾಳೆ. ಏನರ ಅಂತ ಕೇಳ್ಬೇಕಲ್ಲ, ದೇವರು ಎಲ್ಲೆಲ್ಲಿ ಇದ್ದಾನೆ ಅಂದ್ರೆ ಅವಧಾನಿಗಳು. ಅವಾಗ ನಮ್ಮಂಥ ಅಧಿಕ ಪ್ರಸಂಗ ಎದ್ದು ನಿಂತ, ಇಡ್ಲಿ ವಡ ಚಟ್ನಿ ಸಾಂಬಾರು, ಇಡ್ಲಿ ವಡ ಚಟ್ನಿ ಸಾಂಬಾರು. ಅಯ್ಯಯ್ಯವ ಎಷ್ಟು ಚಂದ ಹೇಳ್ತಾರೆ ನಮ್ಮವ. ಮತ್ತು ಮುಂದೆ ಪಲಾವ್ ಗಿಲಾವ್ ಅಂತ ಸೇರಿಸ್ಬೇಡ್ರಿ, ಅಲ್ಲಿಗೆ ಮುಗೀತದು. ಏನು ಅಂತ ಕೇಳಿದ್ರು ಅವಧಾನಿಗಳು. ಇಡ್ಲಿ ವಡ ಚಟ್ನಿ ಸಾಂಬಾರು ಇದನ್ನು ಬಳಸಿ ಭಗವಂತನ ಸ್ತುತಿ ಮಾಡ್ರಿ ಅಂದವ. ಎಂಥ ಚಾಲೆಂಜಿಂಗ್ ರೀ. ಇಡ್ಲಿ ವಡ ಚಟ್ನಿ ಸಾಂಬಾರು ಈ ಶಬ್ದಗಳನ್ನು ಬಳಸಿ ಭಗವಂತನ ಶ್ಲೋಕ ಮಾಡ್ಬೇಕಂದ್ರೆ ಸಾಧ್ಯನಾ? ಯಾರ ಕೈಲಾದರೂ ಮಾಡ್ತಾರೆ ಅವಧಾನಿಗಳು. ಏನು ಅದು 4 5 ರೌಂಡ್ನಾಗ. ನೀವು ಅದನ್ನು ಕೇಳಿದ್ರಿ ಅಲ್ವಾ? ಅದರ ನಡ್ಕೋಬೋದು ಗಂಟೆ ಬಾರಿಸಿರ್ತಾನೆ ಇಷ್ಟಕ್ಕೆ. ಘಂಟಾವಾದನ
ಎಷ್ಟು ಸಲ ಗಂಟೆ ಬಾರಿಸಿದವ ಹೇಳ್ಬೇಕ್ರಿ. ಏನು ಅದ್ಭುತ ಕಲೆ ರೀ ಅದು. ದಿಕ್ಕು ತಿರುಗಿ ಹೋತು ನಮಗೆ ಅದು ನೋಡಿ ಬೆಂಗಳೂರಾಗ ಕನಕಪುರದ ಸೈಡೆಲ್ಲ ಮಾಡಿದಾಗ. ಇಡ್ಲಿ ವಡೆ ಚಟ್ನಿ ಸಾಂಬಾರು. ಆವಾಗ ಅವಧಾನಿಗಳು ಹೇಳ್ತಾರೆ, ಅವು ನಾಲ್ಕನ್ನೂ ಸೇರಿಸಿ ಭಗವಂತನ ಸ್ತುತಿ ಮಾಡ್ತಾನೆ. ಏನು ಹೇ ಸಾಂಬಾರುದ್ರ ಚಟಿ ಚಟಿಲವ ನಿಟಿಲ ನೇತ್ರ, ನೀ ಎಲ್ಲೆಲ್ಲೂ ಇರು ಒಡೆ, ನಾ ಕಾಲನ್ನ ಎಲ್ಲಿ ಇಡ್ಲಿ. ಹೇ ಸಾಂಬಾರುದ್ರ ಚಟಿ ಚಟಿಲ ನಿಟಿಲ ನೇತ್ರ, ನೀ ಎಲ್ಲೆಲ್ಲೂ ಇರು ಒಡೆ, ನಾ ಕಾಲನ್ನು ಎಲ್ಲಿ ಇಡ್ಲಿ. ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ಬಂದು ಭಗವಂತನ ಸ್ತುತಿನೂ ಆತು. ಇವತ್ತು ನಿಮಗೆ ಯಾವ್ದಾರ ಒಂದು ಏನಾರ ವಾಕ್ಯ ಕೊಟ್ಟು, ಒಂದು ಶಬ್ದ ಕೊಟ್ಟು ವಾಕ್ಯ ಮಾಡ್ರಿ ಅಂದರೆ ಸಾಧ್ಯನೇ ಇಲ್ಲ. ಈ ವಾಕ್ಯವನ್ನು ಪೂರ್ತಿ ಮಾಡಿರಿ ಅಂದ್ರೆ ನನಗೆ ಗೊತ್ತಾಗೋದಿಲ್ಲ ನಮಗೆ. ಹೌದಾ? ಇಂತಿಂಥ ಕಲೆಗಳದಾವು ಕನ್ನಡದಾಗ, ಸಂಸ್ಕೃತದಾಗ. ನಾವು ಸುಮ್ಮನೆ ಇಂಗ್ಲೀಷಿಂದ ಬೆನ್ನತ್ತೀವಿ, ಟಾಸ್ ಪುಸ್ ಅಂತ ಮಾತಾಡ್ಕೊಂತ ಅಡ್ಡಾಡ್ತೀವಿ. ಅದಕ್ಕೆ ದಯವಿಟ್ಟು ಕನ್ನಡದ ಬಗ್ಗೆ ನಿಮಗೆಲ್ಲ ವಿಶೇಷವಾಗಿರಲಿ ಅಂತ ಹೇಳ್ತಾ ಒಂದೆರಡು ಹಾಸ್ಯ ಪ್ರಸಂಗಗಳು ಹೇಳ್ತೀನಿ. ಏನು, ಅವಳು ಸ್ವಪ್ನ ಸುಂದರಿ, ಅವಳು ಸ್ವಪ್ನ ಸುಂದರಿ, ನಡೆದರೆ ನಾಟ್ಯ ಮಯೂರಿ. ವಾ ನೋಡ್ರ, ಬಾ 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 ಯಾವುದೋ ಮೆಹಫಿಲ್ನಾಗ ಬಂದಂಗೆ ಆಗೈತೆ ನಾನು. ಅವಳು ಸ್ವಪ್ನ ಸುಂದರಿ, ನಡೆದರೆ ನಾಟ್ಯ ಮಯೂರಿ, ಊರ ಮಧ್ಯದಲ್ಲಿ ನಡೆದಳ ನಾರಿ. ಊರ ಮಧ್ಯದಲ್ಲಿ ನಡೆದಳ ನಾರಿ, ಕೂಗಿ ಕರೆದಳ ಆ ನಾರಿ ವಯ್ಯಾರಿ. ಏನಂತ? ಸೂಜಿ ದಾರ ಪಿನ್ನ ಕೂದ್ಲ ಅದಾವನ್ರಿ. ಆತಾಯವ್ವ ನಿಮ್ಮದು ಬಿಡ್ರಿ, ಅವಕ್ಕೆ ಎಷ್ಟು ನಿರಾಶೆ ಆಗೈತೆ ನೋಡ್ರಿ ಪಾಪ. ಇದು ಕವಿ ಚಮತ್ಕಾರ. ಕನ್ನಡ ನಮ್ಮ ಮಾತೃಭಾಷೆ, ಅದನ್ನು ಹೆಂಗೆ ಬಳಸ್ಬೇಕಂತ ಕಲಿಬೇಕಂದ್ರೆ ಇಂಥವೆಲ್ಲ ಓದ್ಬೇಕು ನಾವು. ನಾನು ಸ್ವಾಮಿಗಳ ಜೊತೆಗೆ ಆಮೇಲೆ ಮಾತಾಡ್ತೀನಿ. ಅಷ್ಟಾವಧಾನ ಅದನ್ನು ಮಾಡಿಸ್ಲೇಬೇಕು. ಪಾಪ ಅವ್ರಿಗೆಲ್ಲ ಭಾಳ ವಯಸ್ಸಾಗಿದೆ. ಅಷ್ಟಾವಧಾನಿಗಳು ಇದ್ದಾರಲ್ಲ, ವಸಂತ ಭಾರದ್ವಾಜ್ ಅಂತ ಇದ್ರು ಗುರುಗಳೇ, ಅವ್ರು ಸ್ವಲ್ಪ ಇತ್ತೀಚೆಗೆ ಬಿಟ್ಟಾರ ಅಂತ ಕೇಳಿದೆ. ಏನು ಅದ್ಭುತ ಕಲೆ ಅದು. ಈ ಒಂದು ಜಾತ್ರೆಯಲ್ಲಿ ಅದು ಆಗ್ಬೇಕು. ನೋಡಿ ವಿಚಾರ ಮಾಡ. ಶತಾವಧಾನ ಭಾಳ ದೊಡ್ಡದು, ಅದು ಭಾಳ ಪಂಡಿತ. 3 ದಿವಸ ಚೆಸ್ ಆಡ್ದಂಗೆ. ಚೆಸ್ ಕಾಯಿಗಳು ಮುಂದುವರಿಸಲಿಲ್ಲ ಅಂದ್ರೆ ಅದ್ರ ಮ್ಯಾಗ ಪುಟ್ಟಿ ಮುಚ್ಚಿ ಮತ್ತೆ ಮರುದಿನ ಬಂದು ಆಡ್ತಾರೆ ರೀ ಟೂರ್ನಮೆಂಟಾಗ. ಚೆಸ್ ಟೂರ್ನಮೆಂಟ್ ನೋಡ್ರಿ ನೀವು, 4 ದಿನ ನಡೀತಾವ. ಒಂದು ಕಾಯಿನ ಪಾಸ್ ಮಾಡ್ಬೇಕಾರೆ ಆಗಲಿಲ್ಲ ಅಂದ್ರೆ, ಇವತ್ತು ನನಗೆ ಆಗಂಗಿಲ್ಲ, ಟೈಮ್ ಬೇಕಂತನ್ರಿ ಅವ. ಅದ್ರ ಮ್ಯಾಗ ಪುಟ್ಟಿ ಮುಚ್ಚಿ 3 ಮಂದಿ ಪೊಲೀಸರು ಕಾಯ್ತಾರೆ ಅದನ್ನು. ಅಂದ್ರೆ ಅಷ್ಟು ತಲೆ ಉಪಯೋಗಿಸೋ ಬಂದದನ್ನು ಮುಂದಕ್ಕೆ ಜರುಗಿಸ್ತಿರ್ತಾನೆ. ನಾವು ಮತ್ತೇನು ಆಡ್ತೀವಿ, ಚೌ ಅಂತ ಹಿಂಗೆ ಚಕ್ಕ ಅದು ಬಿಟ್ರಂತೂ ಭಜನೆ ಅಂತೂ ಐತೆ. ಇದ್ರಾಗ ಎಲ್ಲರೂ ಪರ್ಫೆಕ್ಟ್. ಇಸ್ಪೀಟ್ ರಾಣಿ ಅಂತ ನಮ್ಮ ದಾಸ ಸಾಹಿತ್ಯದಲ್ಲಿ ಒಂದು ಹಾಡು ಐತೆ. ಅದು ನನಗೆ ಇವತ್ತು ತಂದಿಲ್ಲ ನಾನು ಅದನ್ನು. ಇಸ್ಪೇಟ್ ರಾಣಿ ಅಂದರೆ ಅದನ್ನ ದೊಡ್ಡ ದಾಸ ಸಾಹಿತ್ಯದಲ್ಲಿ ಒಂದು ಹಾಡು ಮಾಡ್ಯಾರ. ಈಗ ನಮಗೆಲ್ಲ ಬರೀ ಅಂದರ್ಬಾರ್ ಇಲ್ಲ, ಯಾಕ ಇಲ್ಲ, ಅದ್ರಾಗ ಸಹಿತ ನಮಗೆ ಬೇಸರ. ಅಂದರ್ಬಾರ ಒಳಗೆ ಹೊರಗೆ ಒಳಗೆ ಮುಗಿತಲ್ಲ ತಡಿ, ಮನೆಗದನ ಸತ್ತಾನ ಮನೆಗದನ ಸತ್ತಾನ ಅಂದಂಗೆ ಒಳಗೆ ಹೊರಗೆ. ಹೌದಾ? ಇಂಥವೆಲ್ಲ ಶೀಘ್ರಗತಿಯಲ್ಲಿ ನಾವು ಕಲ್ತು ಹೆಂಗಾಗಿವಂದ್ರೆ, ದೊಡ್ಡದು ಏನಾರ ಕಂಡ್ರೆ ನಮಗೆ ತಿಳಿಲಾರ್ದಂಗೆ ಆಗಿ ಹೋಗಿಬಿಟ್ಟೈತಿ. ಅದಕ್ಕೆ ದಯವಿಟ್ಟು ಜೀವನವನ್ನು ಲೈಟಾಗಿ ತೊಗೊಬೇಡ್ರಿ. ಅಪರೂಪದ ಮಾನವ ಜನ್ಮ, ಕಣ್ಣು, ಕಿವಿ, ನಾಲಿಗೆ, ಬುದ್ಧಿ, ಪರಿಸರ ಸಿಗೋದಲ್ಲ. ನಾನೀಗ ಮೊದಲು ಬಸ್ಸಿನಾಗ ಓಡೋದಾಗ ಓದೋದಾಗ್ತಿರಲಿಲ್ಲ. ಈಗ ಸ್ವಂತ ಕಾರ ಭಗವಂತನ ದಯಿಂದ ಸಿಕ್ಕಿರೋದ್ರಿಂದ ನನಗೆ ವರ್ಷ ಪಾಯಿಂಟ್ ಚೇಂಜ್ ಆಕೈತಿ. ಆದರೂ ಚಿಂತಿಲ್ಲ, ಕಣ್ಣು ಹೋಗೋ ಮಟ್ಟ ಓದ್ಬೇಕಂತ ಮಾಡಿ ನಾನು. ಅವನ್ನೆಲ್ಲ ಹೇಳ್ಕೊಂತ ಕುಂತ್ರೆ ಒಂದು 10 ಜಾತ್ರೆ ಆದರೂ ಸಾಕಾಗೋದಿಲ್ಲ. ಇಲ್ಲಿ ನಾನು ಇದುವರೆಗೂ ಕೊಟ್ಟಂಥ ಕಾರ್ಯಕ್ರಮಗಳ ಸಂಖ್ಯೆ 4,000. ಅಡ್ಡಾಡಿದ ಊರುಗಳು 486. ಊರ ಹೆಸರು ಎಂಥ ಅದ್ಭುತದವ್ರಿ ತಾಯಂದ್ರೆ ಸ್ನೇಹಿತರೆ. ನೀವು ಬರೀ ಗಂಗಾವತಿ, ಕಂಪ್ಲಿ, ಕನಿಗಿರಿ ಅಂತೀರಿ. ಯಪ್ಪ ಹೆಸರ ಅದಾವು ಕೆಲವು ಊರಿನವು. ನಮ್ಮ ಅಕ್ಕಪಕ್ಕದಾಗ ಅದ ಅವನು ಗಮನಿಸಿಲ್ಲ, ಹಾಸ್ಯಗಾರ ಅವನು ಗಮನಿಸ್ತಾರೆ. ಬಸ್ ಹತ್ತಿದೊಬ್ಬ, ಎಲ್ಲಿಗಪ್ಪ? ಕುಡಿತೀನಿ ರೀ. ಬಸ್ಸಿನಾಗ ಕುಡಿಬಾರ್ದಂದವ. ಬೆಂಗಳೂರು ಕಡೆ ಕಂಡಕ್ಟರ್ ಅವ. ಎಲ್ಲಿ ಬಾಟ್ಲಿ ಎಲ್ಲಿ ತೆಗೆದು? ಇಲ್ಲರಿ, ಕುಡಿತೀನಿ ಕೊಡ್ರಿ ಒಂದು. ನಾನೇನು ಕುಡಿಯೋಕೆ ಕೊಡಲಿಲ್ಲ ನಿನಗೆ, ಕುಡಿತೀನಿ ಅಂತ ನಮಗೆ ಗೊತ್ತಿದೆ. ಬಳ್ಳಾರಿ ಇರ್ತಾನೆ. ಅದನ್ನು ಬಿಟ್ಟವನು ಏನು ರೀ ಬರೀ ಕುಡಿತೀನಿ ಅಂತವ ಇಲ್ಲೇ ಅಂತ ಬೇರೆ ಕಡೆ ಡೀಪೋ ತೊಗೊಂಡ. ಅಲ್ಲೇ ಯಾವ ಊರಪ್ಪ? ತಿಂತೀನಿ. ಏನು ತಿಂತೀಯಲ್ಲೇ ಅಂದವ. ಅಲ್ಲಿ ಕುಡಿತೀನಿ ಅದಕ್ಕೆ ಊರು ಬಿಟ್ಟು ಬಂದು ಇಲ್ಲಿ ನಾನು ತಿಂತೀಯ ನೀನು ಅಂದವ. ತಿಂತೀನಿ. ಎಲ್ಲೇ ಇದ್ದೆ? ಲಿಂಗಸೂರು.
ತಿಂತಿಣಿ ಮೌನೇಶ್ವರ ಪ್ರಸಿದ್ಧ ಸಂತ. ಹೌದಾ? ಆಮೇಲೆ ಹುಡುಗಿ, ಊರ ಹೆಸರ ಹುಡುಗಿ, ಹುಮನಾಬಾದ್ ತಾಲೂಕಿನಾಗ ಐತಿ. ಹೋಗಿ ಬಂದೀವಿ ಆ ಊರಿಗೆ. ಒಂದು ಹುಡುಗಿ ಕೊಡ್ರಿ. ಎಷ್ಟಪ್ಪ? 5 ರೂಪಾಯಿ. ಯದಿನ ಹೊಡಿತಾವ್ರು. ಹಾಂ, 5 ರೂಪಾಯಿಗೆ ಒಂದು ಹುಡುಗಿ ರೀ. ಒಂದು 15-20 ಕೊಟ್ಬಿಡ್ರಿ ಅಂದವ. ಬಸ್ ಮಿಸ್ ಆಗಿ ಹೋಗ್ತಾವಲ್ರಿ ಟೆಂಪೋ ಟ್ರ್ಯಾಕ್ಸ್ನವ್ರು ಹೊರಗೆ, 5 ರೂಪಾಯಿಗೆ ಒಂದು ಹುಡುಗಿ, 5 ರೂಪಾಯಿಗೆ ಒಂದು ಹುಡುಗಿ, 5 ರೂಪಾಯಿ ಅಂತವ. ಇವು ಬೆಂಗಳೂರವ್ರು, ಅಯ್ಯೋ ಗಾಡ್, ಏನು ಮೈ ಗಾಡ್, ಏನು ಸಾರಿ ಇದು 5 ರೂಪಾಯಿಗೆ ಒಂದು ಹುಡುಗಿ. ಓ, ಇದು ಮಹಿಳಾ ಸಂಘಟನೆಗೆ ದೂರ ಕೊಡ್ಬೇಕು ನಾವು. ಊರ ಹೆಸರು ಏನು ಮಾಡ್ತೀವಿ? ಹಂಗೆ ಬಾಚಣಿಗೆ. ಹಾಂ, ಬೋಳ್ತೇಲೆ ಅವ ಬಂದು ಕಂಡಕ್ಟ್ರ್ ಮುಂದೆ ಕೂತ, ಒಂದು ಬಾಚಣಿಗೆ ಕೊಡ್ರಿ ಅಂದ. ತಗೊಂಡು ಏನು ಮಾಡ್ತೀವಿ ಅದನ್ನಂದ ಅವ ಕಂಡಕ್ಟ್ರ್. ತಲೆ ಮ್ಯಾಗ ಒಂದು ಕೂದಲೆಲ್ಲ ಹುಚ್ಚೊಳ ಮಗನ, ಬಾಚಣಿಗೆ ಕೇಳ್ತೆ. ಏಯ್, ನಮ್ಮ ಊರು ರೀ ಬಾಚಣಿಗೆ. ಬಾಚಣಿಗೆ ಅಂತ ಊರು ಐತೆ. ಇನ್ನು ಎರಡನೇದು ಶಿವನ ಪಾದ. ಶಿವನ ಪಾದ ಯಾರ್ರಿ? ಶಿವನ ಪಾದ ಯಾರ್ರಿ? ಶಿವನ ಪಾದ ಯಾರ್ರಿ? ನಾವಲ್ಲೇ ನೀವಲ್ಲೇ ಮಂದಿ. ಹಾಂ, ಇನ್ನೊಂದು ಐತಿ ಜನಿವಾರ. ಜನಿವಾರದವ್ರು ಹೇಳಿರಿ, ಜನಿವಾರದವ್ರು ಓಸು ಮಂದಿ ಬ್ರಾಹ್ಮಣ ಹಿಡಿದ್ಬಿಟ್ಟಿರ್ತಾವ. ನೋಡ್ತಾವ ಊರು ತಮ್ಮದಲ್ಲ. ನಮ್ಮ ಊರಲ್ರಿ, ಬಸ್ ನಿಂದ್ರಸ. ಏಯ್, ಊರ ಹೆಸರು ಜನಿವಾರ. ನಿಮ್ಮ ಕೊಳ್ಳಾಗಿರೋದಲ್ಲ, ಹತ್ರ ಮ್ಯಾಗ ಅದ ಜನಿವಾರ ಅಂತ ಊರ ಐತಿ. ಉಂಡಿ ಊರ ಹೆಸರು. ಮಂಕಿ, ಮಂಕಿ ಯಾರ್ರಿ? ಮಂಕಿ ಯಾರ್ರಿ ಅಂದ್ರೆ ಏನು ಹೇಳ್ಬೇಕು ಅವ ಪಾಪ. ಆಮೇಲೆ ನಗಬಾಡ್ರವ ಲೌಡಿ ಅಂತ ಒಂದು ಊರು ಐತಿ. ಹಣೆ 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 ಬಡ್ಕೊಂಡ್ವಿ ಆ ಬೋರ್ಡ್ ನೋಡಿ ನಾವು. ಕರ್ನಾಟಕದಾಗ ಓಸಿ, ಎಲ್ಲಿ ಬೇರೆ ದೇಶದ ಹೇಳೋಕ್ಕಲ್ಲ. ಇನ್ನೊಂದು ಮುಂಡೇವು. ಮುಂಡೆ ಬ್ಯಾರ್ರಿ, ಮುಂಡೆ ಬ್ಯಾರ್ರಿ, ಮುಂಡೆ ಬ್ಯಾರ್ರಿ ಅಂತ ನಾವು ಕಂಡಕ್ಟ್ರು. ಹಾಗೆ ಪ್ರಧಾನಿ ಅಂತ ಒಂದು ಊರು ಐತೆ, ದಾಂಡೇಲಿ ತಾಲೆ. ಪ್ರಧಾನಿ ಯಾರ್ರಿ? ಪ್ರಧಾನಿ ಯಾರು? ಎಲ್ಲ ಎದ್ದು ನಿಂತು ಮೋದಿ ರೀ, ಮೋದಿ ರೀ, ಮೋದಿ. ಪ್ರಧಾನಿ ಅಂತ ಊರು ಐತಿ. ಹಾಗೆ ದೂರ. ದೂರ ಯಾರ್ರಿ? ದೂರ ಯಾರ್ರಿ ಅಂದಂಗೆ. ಹೌದ್ರಿ, ಎಷ್ಟು ದೂರ ಆಕತ್ರಿ ನಮ್ಮೂರು ಅಂದ. ಹಾಂ, ಮೈಸೂರು ಜಿಲ್ಲೆ ಒಳಗೆ ದೂರ ಅಂತ ಒಂದು ಊರು ಐತಿ. 16 ಅಂತ ಒಂದು ಊರು ಐತಿ, ನಂಜನಗೂಡು ತಾಲೆ. 16. ಇನ್ನೊಂದು ಇಲ್ಕಲ್, ಫೇಮಸ್. ಇದೆಲ್ಲರಿಗೂ ಗೊತ್ತೈತಿ, ಇಲ್ಕಲ್ ಸೀರೆ. ಅದ್ರ ಬಗಲಾಗ ತುಂಬ ಅಂತ ಒಂದು ಊರು ಐತಿ. ಅದು ದಾಟಿದಗಳಿಗೆ ಕರಡಿ ಅಂತ ಒಂದು ಊರು ಐತಿ. ಇಲ್ಕಲ್, ತುಂಬ, ಕರಡಿ ಇವು ಕಾಮನ್ ರೀ ಅಲ್ಲಿ ಅವರಿಗೆ. ಇವು ಬೆಂಗಳೂರು ಹತ್ತಿಬಿಟ್ಟಾವ. ಅವು ಕೆಳಗೆ ಎಲ್ಕಲ್ ತುಂಬ ಕರಡಿ, ಎಲ್ಕಲ್ ತುಂಬ ಕರಡಿ, ಎಲ್ಕಲ್ ತುಂಬ ಕರಡಿ ಅಂತ ಟೆಂಪೋದ ಹೋದ್ರಕತ್ರು. ಅಯ್ಯೋ, ಇಲ್ಕಲ್ ತುಂಬ ಕರಡಿ ಅಂತೆ. ಬೇಡ ಬನ್ನಿರಿ, ನೆಕ್ಸ್ಟ್ ಟೈಮ್ ಹೋಗೋಣ, ಈಗ ಬೇಡ. ಹೌದಿಲ್ಲ? ದೇಶ ತಿರುಗು ಕೋಶ ಅನ್ನೋದು ಇದಕ್ಕೆ ತಾಯಿ ಅಂದರೆ ಸ್ನೇಹಿತರೆ. ಬಾದಾಮಿ, ಒಂದು ಬಾದಾಮಿ ಕೊಡ್ರಿ ಅಂದೊಬ್ಬವ. ನಾನೇನು ಸ್ಟೇಷ್ನರಿ ಅಂಗಡಿ ಇಟ್ಟೀನಿ ಇಲ್ಲಿ? ನಂದೇನು ಕೃಷ್ಣ ಸ್ವೀಟಾ? ಏನು ಗೋಡಂಬಿ ದ್ರಾಕ್ಷಿ ಮಾರ್ತನ? ಟಿಕೆಟ್ ತಗ ಸುಮ್ಮನೆ ಅಂತವ. ಬಾದಾಮಿ ಯಾವ ಮರಾಯ? ಇಲ್ಲಿ ಬಾದಾಮಿ ಎಲ್ಲ, ಗೋಡಂಬಿ ಎಲ್ಲ, ದ್ರಾಕ್ಷಿ ಇಲ್ಲ, ಕೆಳಗಡೆ ಅಂದವ. ಬಾದಾಮಿ ಊರು ಆ ಕಡೆಯವ್ರಿಗೆ ಗೊತ್ತಿಲ್ಲ. ಹಾಗೆ ಗದಗ್ ರೆಸ್ಟೋರೆಂಟ್ ಗೊತ್ತಿಲ್ಲ ಮಗ? ದಿ ಗದಗ್ ರೆಸ್ಟೋರೆಂಟ್ ಬೋರ್ಡ್ ಇತ್ತು ಹಿಂದಕ್ಕೆ. ಅವ ಯಾರಿಗೆ ಬ್ಯಾರ್ಯಾರಿಗೆ ಕೊಟ್ಬಿಟ್ರಿ. ಅವ ಸೇರಿಸಿ ಬರೆದುಬಿಟ್ಟ ಅದನ್ನು. ಸ್ವಲ್ಪ ಮುಂದೆ ಬರೀಬೇಕು, ದಿ ಗದಗ್ ರೆಸ್ಟೋರೆಂಟ್. ಅವ ಮುಂದೆ ಬರೆದಕ್ಕೆ ಅಂತ ದಿಗದಗ ರೆಸ್ಟೋರೆಂಟ್ ಅಂತ. ಒಂದೇ ಅಕ್ಷರ ವ್ಯತ್ಯಾಸ ಅದಕ್ಕೆ. ಇನ್ನು ಕೊನೆಯದು ಇದನ್ನು ಹೇಳಬಾರ್ದು, ಆದರೆ ಹೇಳಲೇ ನಿಮ್ಗೆ ಗೊತ್ತಿರಬೇಕು. ಆದಿತ್ಯನಾಥ್ ಚೀಫ್ ಮಿನಿಸ್ಟ್ರಿ ಯಾವ ರಾಜ್ಯಕ್ಕೆ? ಹಾಂ, ಉತ್ತರ ಪ್ರದೇಶಕ್ಕೆ. ಅಲ್ಲಿ ಒಂದು ಊರು ಐತ್ರಿ. ಆ ಊರಿನ ಒಬ್ಬ ಯೂಟ್ಯೂಬ್ನಾಗ ಬಂದು ಕೈ ಮುಗಿದು ಬೇಡಿಕೆಣಕತ್ಯಾನ, ಆದಿತ್ಯನಾಥರ ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ಮೋದಿಯವರು, ದಯವಿಟ್ಟು ನಮ್ಮ ಊರ ಹೆಸರು ಚೇಂಜ್ ಮಾಡಿರಿ, ನಿಮ್ಮ ಕಾಲು ಹಿಡ್ಕೊತೀನಿ, ಕೈ ಮುಗಿತೀನಿ. ಏನು ನಿಮ್ಮ ಊರ ಹೆಸರು ಅಷ್ಟಾಗ ಅಳಾಕತ್ತೀಯಪ್ಪ? ಏನು ನಮ್ಮೂರ ಹೆಸರು ಬೋಸುಡಿರಿ ಅಂದವ. ಐತೆ ಉತ್ತರ ಪ್ರದೇಶದಾಗ. ಯೂಟ್ಯೂಬ್ ತೆಗೆದು ನೋಡ್ರಿ, ಸಿಗ್ತೈತೆ ನಿಮಗೆ. ಆ ಊರವ್ರಿಗೆ ಏನ ಒಂದು ಬೋಸುಡಿ ಕೂಡ ನಡಿ. ಎಲ್ಲರೂ ಹತ್ತಿರ್ತಾರೆ ಮ್ಯಾಗ, ಇಳಿಯ ಮುಂದೆ ಪಸಿತ್ ಬಂದ್ಬಿಡ್ತಾರೆ. ಬೋಸಡಿ ವಾಲ ಹೋದ್ರು, ಬೋಸಡಿ ವಾಲ ಹೋದ್ರು. ಏನು ಮಾಡ್ಬೇಕವ? ಹೆಂಗೆ ಇಳಿಬೇಕವ? ಹಾಂ ಹಾಂ, ಆ ಭಾಷೆ ಒಳಗೆ ಅದಕ್ಕೆ ಏನು ಅರ್ಥ ಐತೆ ಗೊತ್ತಿಲ್ಲ. ನಾವು ಅದನ್ನು ಬೈಯಾಕೆ ಉಪಯೋಗಿಸ್ತೀವಿ. ಇಲ್ಲೇ ಅವ್ರಿಗೆ ಕೇಳಿ ನಮ್ಮನ್ನು ಒದಿತಾರೆ ಬಂದವರು. ಹೌದಾ?
ಊರ ಹೆಸರುಗಳು. ಹುಲಿ ಹೈದರ ನಮ್ಮಲ್ಲಿ ಐತೆ, ಹುಲಿ ಹೈದರ ಬೇಕಾದಷ್ಟು ಸ್ನೇಹಿತರೆ. ಅದಕ್ಕೆ ಮಕ್ಕಳಿಗೆ ನೀವು ಕನ್ನಡ ಕಲಿಸ್ಬೇಕಾದಾಗ ಇಂಥ ರೋಚಕವಾದಂಥ ರಂಜಕವಾದಂಥ ವಿಷಯಗಳನ್ನ ಹೇಳಿದ್ರೆ ಇಂಥವು ಕನ್ನಡದಾಗ ಅದಾವಂತ ಹಿಗ್ಗಾಕೈತೆ ಅವಕ್ಕೆ. ಹೌದಲ್ಲ, ಒಪ್ತಿರಲಿ ಮಾತನ್ನು. ಅದಕ್ಕೆ ತಾಯಿ ಅಂದರೆ ಮಕ್ಕಳ ಜೊತೆ ಇಂಗ್ಲೀಷ್ನಾಗ ನೀವೆಷ್ಟು ಹೋರಾಟ ಮಾಡಿದ್ರು 5-6 ಶಬ್ದದಾಗ ಟಿಣಿಕ್ಯಾಡ್ಬೇಕವ, ಬೇರೆ ಸಾಧ್ಯ ಇಲ್ಲ. ಆದರೆ ಕನ್ನಡದ ವಿಸ್ತಾರ ಎಷ್ಟು ಜನ ಅದಿರೋ ಅಷ್ಟು ಶಬ್ದಗಳದಾವ. ಬೈಯಾಕಷ್ಟ ಶಬ್ದ ಅದಾವ, ಹೊಗಳಾಕಷ್ಟ ಶಬ್ದ ಅದಾವ. ವಚನ ಸಾಹಿತ್ಯವನ್ನು ಓದ್ರಿ, ದಾಸ ಸಾಹಿತ್ಯವನ್ನು ಓದ್ರಿ, ಎಂತೆಂಥ ಶಬ್ದಗಳನ್ನ ಬಳಸಿ ಅನ್ಪಡ್ ಕವಿಗಳು, ಅಕ್ಷರ ಜ್ಞಾನ ಇರತಕ್ಕಂಥ ಕವಿ ಶರಣರು ಎಂತೆಂಥ ವಚನ ಬರೆದಾರ. ಓದ್ತೀರ? ಕಳಬೇಡ ಕೊಲಬೇಡ ಹುಸಿಯ ನುಡಿಯರು ಅರ್ಥ ಕೇಳಿದ್ರೆ ಗೊತ್ತಿಲ್ಲ ನಮಗೆ. ಹೌದಾ? ಈಗ ಅನೇಕ ಹಾಡುಗಳನ್ನ ಹಾಡಿದರು ಕಲಾವತಿ ಮೇಡಮ್. ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡುಗಳು. ಯಾರಿಗೂ ಅರ್ಥ ಬೇಕಿಲ್ಲ, ಈ ಅರ್ಥ ಬೇಕು, ಎಲ್ಲರಿಗೂ ಅರ್ಥ ಬೇಕಿಲ್ಲ. ಅದರ ಅರ್ಥ ತಿಳ್ಕೊಬೇಕು ಅನ್ನೋದೇ ಸಾಹಿತ್ಯದ ಮೂಲ ಉದ್ದೇಶ ಅಂತ ಹೇಳ್ತಾ, ಇನ್ನು ಚುನಾವಣೆ ಬರ್ತಾವೆ, ಬಂತಿನ್ನು ನೆಕ್ಸ್ಟ್ ಶುರುವಾಗೈತಿ. ಈ ಜೈ ಅನ್ನೋದು ಭಾಳ ತಪ್ಪು ರೀ. ಜಗದ್ಗುರುಗಳಿಗೆ ಜಯವಾಗಲಿ, ಸ್ವಾಮಿಗಳಿಗೆ ಜಯವಾಗಲಿ, ಗವಿಸಿದ್ದೇಶ್ವರನಿಗೆ ಜಯವಾಗಲಿ, ಇದೆಲ್ಲ ಓಕೆ. ಎಲೆಕ್ಷನ್ನಾಗ ಭಾಳ ತ್ರಾಸ ಆಕೈತಿ. ಕೈಗೆ ಜಯವಾಗಲಿ, ಕೈಗೆ ಜಯವಾಗಲಿ. ಒಬ್ಬ ಲೀಡರ್ ಕೂಗಾಕತ್ತಿದ್ದ, ಸ್ವಲ್ಪ ಹೊತ್ತಾಗಿ ನಾವು ಏನು ಮಾಡಿಬಿಟ್ಟ, ಗೆ ತೆಗೆದುಬಿಟ್ಟ, ಕೈ ಅಂದ, ಜೈ ಅಂದ, ಕೈ ಜೈ. ಅವ ನೆಕ್ಸ್ಟ್ ಊರಿಗೆ ಮೀಟಿಂಗಿಗೆ ಫೋನ್ ಮಾಡಿ, ಈ ಊರಿಗೆ ಬರ್ರಿ, ಇಲ್ಲಿ ಜನ ಕಾಯ್ದಾರ. ಅವ ಏನು ಮಾಡಿದೆ, ಹೋಗ್ಬೇಕು, ಬರ್ರಿ ಮುಂದೆ ನೀ ಕೂಗು, ನಾವು ಹೊಕ್ಕೀನಿ ಅಂತೇಳಿ ಕಾರ್ ಡೋರ್ ತೊಗೊಂಡು ಕುಂತು ಡೋರ್ ಹಾಕೊಂಡ್ರಾಗ ಹೊರಗೆ ಅವನ ಡೋರ್ ಹಾಕಿಬಿಟ್ಟ. 4 ಬಟ್ ಡೋರಿನಾಗ ಅವ ದನ್ ಅಂತ ಡೋರ್ ಹಾಕಿಬಿಟ್ಟ. ಕೈ ಅಂದವ, ಜೈ, ಕೈ ಜೈ. ಹಿಂದೆ ಓಡಾಕತ್ಯಾರಿ, ಡೋರ್ ತೆಗಿವಲ್ರ ಅವನು. ಕೈ ಜೈ, ಕೈ ಜೈ. ಹೌದಾ? ಅದಕ್ಕೆ ದೇವರಿಗೆ ಬಿಟ್ಟು ಬೇರೆ ಯಾರಿಗೂ ಜೈಕಾರ ಹಾಕ್ಬಾಡ್ರಿ, ಅನಾಹುತ ಆಗ್ತಾವೆ. ಎರಡನೇದು ಏನು, ಅಂಗನವಾಡಿ ಟೀಚರ್ ಅದೇನೆ ನಮ್ಮ ಇಲ್ಲಿ ಯಾರು ಭಾರಿ ದೊಡ್ಡ ಕೆಲಸ ಇರೋದು. ಯೂನಿವರ್ಸಿಟಿ ನಡೆಸ್ಬೋದು, ಅಂಗನವಾಡಿ ನಡೆಸಲ್ಲ ಸಾಲ. ಇಟ್ಟಿರ್ತಾವೆ ಚಡ್ಡಿ ಹಾಕ್ಕೊಂಡು ಚಡ್ಡಿ ಏರಿಸುವಂಥ 3 ವರ್ಷ ಅಂತ ಹಿಂದೆ ಬರ್ತಿರ್ತಾವೆ. ಮುಂದೆ ಮೇಡಮ್ ಕೂಕ್ಯಂತ ಹೊಟ್ಟಿರ್ತಾಳೆ, ಏನು, ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ. 2ನೇ ಶ್ಲೋಗನು, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಇಷ್ಟೇ ಕೂಕ್ಯಂತ ಹೊಂಟ್ಲಕ್ಕಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಒಂದು 4-5 ಓಣೆ ಆದಗಳಿಗೆ ಆಕೆ ನೀರಡಿಕೆ ಆಯ್ತು ಪಾಪ. ಇನ್ನೊಬ್ಬಕ್ಕೆ ಹಿಂದೆ ನಿಂತ ಟೀಚರ್ ಕರೆದ, ಹೇ ಬಾಯ್, ಒಂದು 2 ನಿಮಿಷ ನೀವು ಕೂಗಿ ಇನ್ನೊಂದು ಓಣಿದೆಯಾ, ನಾನು ಸ್ವಲ್ಪ ನೀರು ಕುಡಿದು ಬರ್ತೀನಿ. ಹಾಂ ಹೋಗು ಅಂದು. ಈಗೀಗೆ ಮೊದಲನೇದು ಯಾವುದು, 2ನೇದು ಯಾವುದು ಗೊತ್ತಿಲ್ಲ. ಮೊದಲ ಆಕೆ ಏನಂದ್ಬಿಟ್ಲು, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ, ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ. ಹೌದಾ? ಕನ್ನಡದ ಏನೈತೆ ಅಂದಿರಿ. 32 ವರ್ಷದಿಂದ ಬರೀ ಕನ್ನಡ ಹೆಸರು ಹೇಳೇ ಬದುಕಾಕತ್ತೀನಿ. ಮಾತೃಭಾಷೆಯನ್ನು 10 ವರ್ಷಗಳ ಸತತವಾಗಿ ಪ್ರೀತಿಸಿದರೆ ಒಬ್ಬ ಮನುಷ್ಯ ಯಾವ ಉನ್ನತಕ್ಕೆ ಏರ್ತನ್ನೋದಕ್ಕೆ ನಾವೆಲ್ಲ ಹಾಸ್ಯ ಕಲಾವಿದರ ಕಾರಣ. 32 ವರ್ಷದಿಂದ ಈ 3 ತಿಂಗಳು ಪುರ್ಸೊತ್ತಿಲ್ಲ. ಮತ್ತು ಇಲ್ಲೇ ಗವಿಸಿದ್ದೇಶ್ವರ ಜಾತ್ರೆ ಶ್ರೀಗಳನ್ನ ಕೇಳ್ರಿ, 11 ವರ್ಷ ಕಂಟಿನ್ಯೂ ಬಂದು ಕಲಾವಿದರು ಯಾರೂ ಇಲ್ಲ ಬುದ್ಧಿ. ಯಾಕ್ರಿ? ರೆಕಾರ್ಡ್. ಹಾಂ, ಹೇಳಿದ್ದ ಹೇಳಾಕ ನನಗೆ ನಾಚಿಗೆ ಇಲ್ಲ. ಎಲ್ಲಿ ಹೇಳಿದ್ದು ಹೇಳಂಗಿಲ್ಲ, ಬೇರೆ ಹುಡುಕ್ಯಂಬರ್ತೀನಿ ನಿಮ್ಮ ಸಲುವಾಗಿ. ನಾನು ಯಾವ ಊರಿಗೆ ಹುಡ್ಕಂಗಿಲ್ಲ. ಕೊಪ್ಪಳ ಜಾತ್ರೆ ಆದ್ರೆ ಹಿಂದಿನ ರಾತ್ರಿ ಬೆಳತಾನೆ ಎದ್ದಿರ್ತೀನಿ. ಏನು ಹೇಳ್ಬೇಕಪ್ಪ ಇವ್ರಿಗೆ? ಮತ್ತು ಬರ್ತೀರಿ, ಅವರೇ ಕುಂತಿರ್ತೀರಿ, ಸ್ವಾಮಿಗಳು ಎಲ್ಲಿ ಕುಂತಿರ್ತಾರೆ ಅಲ್ಲೇ ಕುಂತಿರ್ತಾರೆ. ಆದರೂ ರಾತ್ರಿ 11:30 ಹಗಲ ಬೇರೆ ದಿವಸ ಆದರೂ 11:30 ತೊಳಬ ದೇವ್ ಬರೋ ಟೈಮ್ ಅದು. ಮತ್ತೀಗ ಅವ್ರು ಏನಂತಾರೆ ನಮಗೆ ನೋಡಿ, ಹಾಂ, ದೆವ್ಗಳೇ ಇಲ್ಲ, ದೆವ್ ಬರೋ ಟೈಮೇ ಇಲ್ಲ, ನಾವು ಅಡ್ಡಾಡಿದ್ರೆ ದೆವ್ವ. ಹೌದಾ? ಎಲ್ಲೂ ದೆವ್ವ ಇಲ್ಲ. ಅದೆಲ್ಲ ಗುಡ್ಡದಾಗ ಹೋಗಿ ಬಂದ್ವಿ, ಎಲ್ಲ ಅಡ್ಡಾಡ್ರಿ, ಎಲ್ಲಿ ಅನಿಸ್ತೈತೆ? ನಿಮ್ಮ ನೆರಳೇ ನಿಮಗೆ ಭಯವನ್ನು ಹುಟ್ಟಿಸ್ತದೆ ಹೊರತು ದೇವ ಇಲ್ಲ. ದೇವರೈತೆ, ದೆವ್ವಿಲ್ಲ. ದೇವರಿದ್ದಲ್ಲಿ ದೆವ್ವ ಇರಂಗಿಲ್ಲ. ಅಲ್ಲ, ದೆವ್ದಂಥ ಪೂಜಾರಿ ಇರ್ತಾನೆ, ಆ ಮಾತು ಬೇರೆ. ಈಗ ಭಾಳ ಟಫ್ ವಿಷಯಕ್ಕೆ ಬರ್ತೀನಿ ನಾನು. ಏನು, ಪುಲ್ಲಿಂಗ ಸ್ತ್ರೀಲಿಂಗ? ಅಗ್ದಿ ಸಲೀಜ್. ಈಗ ನೋಡಿ ತೋರಿಸ್ತೀನಿ ನಿಮಗೇನೋ. ಪುಲ್ಲಿಂಗ ಅಂದರೆ ಅವನು ಕಮಲ ಸ್ತ್ರೀಲಿಂಗ, ವೀರೇಶ ಪುಲ್ಲಿಂಗ, ಮೇಜು ನಪುಂಸಕಲಿಂಗ.
ಎಷ್ಟು ಅದ್ಭುತ ಮಾಡ್ಯಾರಂದ್ರೆ ನಮ್ಮ ದಿನನಿತ್ಯದ ವಾಡಿಕೆಗಳಲ್ಲಿರ್ತಕ್ಕಂಥ ಶಬ್ದಗಳಿಗೆ ಪುಲ್ಲಿಂಗ ಸ್ತ್ರೀಲಿಂಗ ಕಲ್ಪಿಸ್ಯಾರ ಕವಿಗಳು. ಏನು ಆಯ ಇನ್ಕಮ್ ಯಾವ ಲಿಂಗ? ಪುಲ್ಲಿಂಗ. ಗಳಿಸೋ ಗಂಡಸಲ್ಲ. ಹಾಂ ಮತ್ತು ಯವ್ವ ಇನ್ಕಮ್ ಪುಲ್ಲಿಂಗ, ಎಕ್ಸ್ಪೆಂಡಿಚರ್ ಸ್ತ್ರೀಲಿಂಗ. ನಾವು ಗಳಿಸ್ತೀವಿ, ಖರ್ಚು ಮಾಡ್ತಾರೆ. ಗೊರಕೆ ಪುಲ್ಲಿಂಗ. ಯಪ್ಪ ಸುಮ್ಮನೆ ಕುಂತಿರಲ್ಲ. ಕನಸು ಸ್ತ್ರೀಲಿಂಗ. ಹೊಟ್ಟೆ ಓ ಶಿವನೇ, ನೀವೊಂದೆರಡು ಹೇಳ್ರ ಯಪ್ಪ. ಹೊಟ್ಟೆ ಪುಲ್ಲಿಂಗ, ಹೊಟ್ಟೆ ಕಿಚ್ಚು ಇಲ್ಲ ಇತ್ತು. ಆಕಳಿಕೆ ಪುಲ್ಲಿಂಗನ. ಏಯ್ ಕರೆಕ್ಟ್. ಇಲ್ಲಿ ಆಕಳಿಸಕೈತೆ ನೋಡು ಪಾಪ. ಬಿಕ್ಕಳಿಕೆ ಸ್ತ್ರೀಲಿಂಗ. ಕಡಲೆಪುರಿ ಪುಲ್ಲಿಂಗ. ಪಾನಿಪುರಿ ಶಬಾಷ್. ಇಡೀ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಏನಾರ ಹಿಂದಿ ಮಾತಾಡ್ತಿದ್ರು ಅಂದ್ರೆ ಅದು ಪಾನಿಪುರಿ ಡಬ್ಬಿ ಮುಂದೆ. ಅದ ಒಂದ ವಾಕ್ಯ, ಅವ್ರ ಜರ ಪಾನಿ ಡಾಲ್ ಬಯ್ಯ. ಆಲ್ಕೋಹಾಲ್ ನಿಮ್ಗೆ ಇದನ್ನು ಸಹಿತ ಹೇಳೋಕ್ಕಾಗವಲ್ತಾನ್ರಪ್ಪ, ಅದನ್ನು ಅವರೇ ಹೇಳ್ಬೇಕ. ಆಲ್ಕೋಹಾಲ್ ಪುಲ್ಲಿಂಗ. ಫೆವಿಕಾಲ್ ಗಂಟು ಬಿದ್ದು ಅಂದ್ರೆ ಬಿಡಂಗಿಲ್ಲ ಅಂತ. ಚರ್ಚೆ ಆ ಹುಡುಗ ಅಭ್ಯಾಸ ಆಗ್ಬಿಟ್ಟದ್ರಿ ಪುಲ್ಲಿಂಗ. ಅವು ಏಟದ ನೋಡಿ. ಚರ್ಚೆ, ಹರಟೆ ತಪ್ಪು ಪುಲ್ಲಿಂಗ, ಸರಿ ಸ್ತ್ರೀಲಿಂಗ. ಶೇವಿಂಗ್ ಕ್ರೀಮ್ ಪುಲ್ಲಿಂಗ. ಐಸ್ ಕ್ರೀಮ್. ಮೌನ ಮಾತು. ಹೌದಾ? ಬರೇ ನಾವು ಶಾಲೆಯಲ್ಲಿ ಕಲಿಸಿದ್ದನ್ನು ಕಲ್ತ್ರೆ ಅಷ್ಟೇ ಕಲಿತೀವಿ. ಸಾಹಿತ್ಯವನ್ನು ಓದೋದ್ರಿಂದ ಹೀಗೂ ನಾವು ಅರ್ಥೈಸ್ಬೋದಾ ಕನ್ನಡವನ್ನು ಕಲಿಯೋದಕ್ಕೆ ಸಾಕ್ಷಿ ತಾಯಿ ಅಂದರೆ ಸ್ನೇಹಿತರೆ. ಇವತ್ತು ನಾವು ಬಿಡುವಿನ ವೇಳೆಯಲ್ಲಿ ಎಲ್ಲ ಕಲಾವಿದರು ಮಾಡೋದು ಇದನ್ನೇ. ಹೌದಾ? ಹೀಗಾಗಿ ಹಾಸ್ಯಕ್ಕೆ ಇಂಥದೇ ವಸ್ತು ಇಲ್ಲ ಅಂತ ನಾವು ಯಾವಾಗಲೂ ಹೇಳ್ತಿದ್ರೆ ಬೇಕಾದಷ್ಟು ಸರಿ. ಸಾಕಷ್ಟು ಸಮಯ ಆಗಿದೆ, 11:30 10:00 ನನಗೆ ಕೊಟ್ಟಿದ್ದರು. ಆದರೂ ನಿಮಗೋಸ್ಕರ ಇವತ್ತು ಬಹಳಷ್ಟು ದಿನಗಳ ಮೇಲೆ 1 ವರ್ಷ ಆಗೈತೆ. ಹೆಂಗೆ ಹೋಗತ್ತೆ 1 ವರ್ಷ ನನಗೆ ಗೊತ್ತಾಗೋದಲ್ಲ ತಾಯಿ ಅಂದರೆ ಸ್ನೇಹಿತರೆ. ಅಷ್ಟು ಬೇಗ ಜಾತ್ರೆ ಬಂದಿರ್ತದೆ. ಇಂಗ್ಲೀಷ್ನಲ್ಲೂ ಕೂಡ ಇದೇ ಥರ ಐತಿ. ಆದರೆ ಭಾಳ ಅರ್ಥ ಆಗೋದಿಲ್ಲ ನಿಮಗಂತ ಒಂದು 2 ಹೇಳ್ತಾನೆ ಅಷ್ಟೇ. ಏನು? ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್ ಅಂತಾರೆ. ಮಿಸ್ಅಂಡರ್ಸ್ಟುಡ್ ಅಂದರೆ ಮಿಸ್ಅಂಡರ್ಸ್ಟುಡ್ ಇದೆ. ಕ್ಲಿಯರ್ಲಿ ಏನದು? ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್. ಇಂಗ್ಲೀಷ್ ಸ್ವಲ್ಪ ಹೇಳ್ತೀನಿ. ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡ್ರಿ ಅಂತಾರೆ. ಎಸ್ಟಿಮೇಟ್ ಅನ್ನೋದು ಅಂದಾಜು. ಅದ್ರಾಗ ಮತ್ತು ಎಕ್ಸಾಕ್ಟ್ ಎಸ್ಟಿಮೇಟ್ ಏನು ಕೊಡ್ಬೇಕು ಅವಾಗ? ಇದು ಇಂಗ್ಲೀಷ್ನಲ್ಲಿ. ಸ್ಮಾಲ್ ಕ್ರೌಡ್. ಕ್ರೌಡ್ ಅಂದ್ರೆ ದೊಡ್ಡದು, ಮತ್ತು ಸ್ಮಾಲ್ ಕ್ರೌಡ್ ಎಲ್ಲಿರ್ತೈತೆ? ಹೌದಾ? ಆ್ಯಕ್ಷನ್ ಮಾಡ್ತಿರ್ತೀನಿ ನಾಟಕದಾಗ. ನಾಟಕದಾಗ ಮಾಡೋ ಮುಂದೆ ಏನಾಕೈತೆ? ಅವ ಹೇಳ್ತಾನೆ ಡೈರೆಕ್ಟ್ರು, ಆ್ಯಕ್ಟ್ ನ್ಯಾಚುರಲಿ. ಆ್ಯಕ್ಟಿಂಗ್ ಅನ್ನೋದು ನ್ಯಾಚುರಲಿ ಅಲ್ಲ, ಮತ್ತು ಆ್ಯಕ್ಟ್ ನ್ಯಾಚುರಲಿ ಅಂತಾನೆ. ಇವಕ್ಕೆ ಇಂಗ್ಲೀಷ್ನಾಗ ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ, ವಿರೋಧಾಭಾಸವಾಗಿರ್ತಕ್ಕಂಥ ಶಬ್ದಗಳು. ಇದು ಸಾಹಿತ್ಯದ ಪುಸ್ತಕಗಳನ್ನ ತೆರೆದು ಕೊಡೋದ್ರಿಂದ ಆಗ್ತಕ್ಕಂಥ ಒಳ್ಳೆಯ ವಿಷಯಗಳು ತಾಯಿ ಅಂದರೆ ಸ್ನೇಹಿತರೆ. ನಾನು ಇತ್ತೀಚೆಗೆ ತಿರುವಣ್ಣಾಮಲೆ, ಇಂಥದೇ ಒಂದು ದಿವ್ಯ ಕ್ಷೇತ್ರ ಅದು ತಿರುವಣ್ಣಾಮಲೆ. ರಮಣ ಮಹರ್ಷಿಗಳು ಅಂತ ಒಬ್ಬ ದನ ಕಾಯೋ ಹುಡುಗ, ಅವರು ಶ್ರೀಗಳು ಹೋಗಿ ಬಂದಿರ್ತಾರೆ. ದನ ಕಾಯೋ ಹುಡುಗ, ಅವನು ಧ್ಯಾನದೊಳಗೆ ಹುಚ್ಚು. ಧ್ಯಾನ ಮಾಡಿದ್ರು ಮನೆಗೆಲ್ಲ ಓಡಿಸ್ತಾರೆ, ಹುಚ್ಚಿಡ್ತಾರೆ, ಮದುವೆ ಮಾಡ್ತಾರೆ. ಏನಾದರೂ ತಪ್ಪಿಸ್ಕೊಂಡು ಹೋಗಿ ಒಂದು ಗವ್ಯಾಗ ಕುಂತು ತಪಸ್ಸು ಮಾಡ್ತಾನೆ. ಒಳಗೆ ಹೋಗ್ಬಿಡ್ತಾನೆ. ಗವ್ಯಾಗ ಹೋಗ್ಬೇಡ, ಅಲ್ಲಿ ಹುಲಿ ಮಕ್ಕೊಂತೈತೆ, ಹುಲಿ ರಾತ್ರಿ ಬರ್ತೈತೆ ಹುಲಿ ಅಂತಾರೆ. ಕೇಳಂಗಿಲ್ಲವ, ಹುಲಿ ಒಳಗೆ ಹೋಗಿಬಿಡ್ತಾನೆ. ಅಲ್ಲೇ ಕುಂದಿರ್ತಾನೆ. ಹೊರಗೆ ನಿಂತು ಕೂಗ್ತಾರೆ ಜನ, ಅಣ್ಣಾಮಲೆ ಜನ. ಬರಂಗಿಲ್ಲ 8 ದಿನ ಆಕತ್ರಿ. ಗಬ್ಬು ವಾಸನೆ ಬರಕತ್ತಿ ಬಿಡ್ತತ್ರಿ ಒಳಗಿನಿಂದ. ಯಪ್ಪ ಸತ್ತು ಹೋಗ್ಯಾರೆ. ಬ್ಯಾಟ್ರಿ ಗೀಟ್ರಿ ಹಾಕ್ಕೊಂಡು ನೋಡ್ತಾರೆ, ಸತ್ತಿರಂಗಿಲ್ಲವ. ಏನು ವಾಸನೆ ಇದು? ಎಷ್ಟು ಮಗ್ನನಾಗಿ ಧ್ಯಾನಕ್ಕೆ ಕುಂತಿರ್ತಾನೆ ಅಂದ್ರೆ, ಅವನ 2 ಚಕ್ಮುಕ್ಳು ಹಾಕೊಂಡು ಕುಂತಿರ್ತಾನಲ್ಲ, ಆ ತೊಡೆಯ ಭಾಗದ ಮಾಂಸವನ್ನು ಹುಳಗಳು ತಿಂದು ಬಿಟ್ಟಿರ್ತಾವೆ. ಆ ಮಾಂಸ ಕೊಳತು ವಾಸನೆ ಬರ್ತಿರ್ತೈತಿ. ಅವನಿಗೆ ಪ್ರಜ್ಞೆ ಇರಂಗಿಲ್ಲ, ಜೀವ ಇರ್ತೈತಿ. ಎಂಥ ಘೋರ ತಪಸ್ಸಿದೆ. ಅವನ್ನ ಎತ್ಕೊಂಬಂದು ಆರೈಕೆ ಮಾಡಿ ಎಲ್ಲ ಮಾಡ್ತಾರೆ.
ಅವರೇ ಇವತ್ತು ರಮಣ ಮಹರ್ಷಿಗಳು ಅಂತ ಹೆಸರುವಾಸಿ. ತಿರುವಣ್ಣಾಮಲೈನಲ್ಲಿ ಬೆಂಗಳೂರಿಂದ 4 ತಾಸಿನ ದಾರಿ. ಅವರು ದೊಡ್ಡವರಾದ್ಮೇಲೆ ಕೇವಲ ಲಂಗೋಟಿ ಅವರು ಏನೂ ಪ್ರವಚನ ಮಾಡ್ತಿಲ್ಲ, ಮಾತಾ ಬರ್ತಿಲ್ಲ, ಸುಮ್ಮನೆ ನೋಡ್ತಿದ್ರಿ ಹಿಂಗೆ. ಅಷ್ಟರ ಮೇಲೆ ಜನರ ರೋಗಗಳು ಗುಣ ಆಗ್ತಿದ್ವು, ಅಷ್ಟರ ಮೇಲೆ ಜನರ ಜೀವನ ಸುಧಾರಣೆ ಆಗ್ತಿತ್ತು. ಅಂಥವ್ರಿಗೊಬ್ಬ ಸ್ವಾದರ ಎತ್ತಿದ್ಲು. ಅವ್ರು ಪೂಜೆ ಮಾಡ್ತಿದ್ದಿಲ್ಲ, ಪ್ರಕೃತಿಯನ್ನೇ ಆರಾಧಿಸಿ ಇಡೀ ಬೆಟ್ಟ ಗುಡ್ಡಗಳೇ ಅವ್ರ ಕಣ್ಣಿಗೆ ಲಿಂಗಗಳು ಕಂಡಂಗೆ ಆಗ್ತಿದ್ವು. ಅವು ಮಳೆ ಬಂತಂದ್ರೆ ಅವಕ್ಕೆ ಅಭಿಷೇಕ ಆಗಕತ್ತೈತಿ ಅಂತ ತಿಳ್ಕೊಂಡಿದ್ರು. ಸೂರ್ಯ ಬೆಳಗಿದ ಮಿನ್ಸು ಅದ್ರ ಮೇಲೆ ಬಿತ್ತಂದ್ರೆ ಮಂಗಳಾರತಿ ಆತ, ಅವಕ್ಕೆ ಪ್ರೋಕ್ಷಣೆ ಆತು. ಹಿಂಗೆ ಅಂಥೊಬ್ಬ ಸ್ವಾದ್ರತ್ತಿ ಇಡೀ ಊರಾಗಿರೋ ಪತ್ರಿ ತುಳಸಿ ಅಷ್ಟು ಹರ್ಕೊಂಬಂದು ದಿನ ಒಂದು 4 ತಾಸು ಹರ್ಕೊಂಬಂದು ಅವಕ್ಕೆಲ್ಲ ಏರಿಸಿ ಪೂಜೆ ಮಾಡಿ ಬರ್ತಿದ್ಲು. ಇವ ಎಷ್ಟು ಹೇಳ್ತದೆ, ಹರಿಬೇಡ ಹರಿ ಕೇಳಲಿಲ್ಲ ಆಕೆ. ಹರಿಯೋದೇ ಪುಟ್ಟಿಗಟ್ಲೆ ನನಗೆ ಪುಣ್ಯ ಬರ್ತೈತೆ ಆರಾಮಣ ಅಂತ ಕೆತ್ತು. ಬರ್ತೈತೆ. ಬ್ಯಾಸಿಗೆ ಎಲ್ಲ ಒಣಗಿ ಹೋದ್ರಿ, ಪತ್ರಿ ಒಣಗಿತು, ತುಳಸಿ ಒಣಗಿದ್ವು, ಎಲ್ಲ ಒಣಗಿದ್ವು. ಇವತ್ತು ಏನೂ ಇಲ್ಲಪ್ಪ ರಮಣ ಪೂಜೆ ಮಾಡೋಕೆ, ಪತ್ರಿ ಎಲ್ಲ ಒಣಗಿ ಹೋಗ್ಯಾವ, ಏನು ಮಾಡಲಿ? ನಿನ್ನ ದೇಹನ ಒಂದು ಪತ್ರಿ ಗಿಡ ಹತ್ತಿ ಹಿಂಗೆ ಚೂಟಿಗೋ ಹಿಂಗೆ ಏರ್ಸ್, ಹಿಂಗೆ ಚೂಟಿಗೋ ಹಿಂಗೆ ಏರ್ಸ್. ಹಾಂ ಅಷ್ಟೇ, ಹೌದು ಸರಿ. ಸುರು ಮಾಡಿದ್ರೆ ಒಂದು ಗುಡಿಗೆ ಹೋದ್ಲು, ಹಿಂಗೆ ಚೂಟಿಗಳು ಈ ಕಡೆ ಚೂಟಿಗಳು, ಇಲ್ಲಿ ಚೂಟಿಕೊಂಡ್ಳು, ಇಲ್ಲೆಲ್ಲಿ ಬ್ಯಾನ್ ಹಾಕೈತೆ ಅಂದ್ಬಿಟ್ಲು, ಮೈಯೆಲ್ಲ ಚೂಟ್ಕೊಂಡ್ಳು. ಒಂದು ವಾರದಾಗ ಮೈ ತುಂಬ ಗಾದಿರಿ ಎದ್ದು ಆಕಿಗೆ. ಯಪ್ಪ ಏನೋ ಇದು ಪರಿಸ್ಥಿತಿ ನಂದು ರಮಣ ಅಂತ ಬಂದಾತ್ ಮುಂದೆ ಕೂತ್ಲಂತ. 8 ದಿವಸಕ್ಕೆ ಹಿಂಗೆ ಅಂತಿ ಅತ್ತಿ ನೀನು ವರ್ಷಾನಗಟ್ಲೆ ಹರಿಯಾಕತ್ತೀಯ, ಗಿಡಕ್ಕೆ ಎಷ್ಟು ನೋವಾಗಿರ್ಬೇಡ. ಹುಚ್ಚು ಬಿಡೋ ಇದನ್ನು. ಭಗವಂತ ನಿನ್ನ ಪತ್ರಿ ಕೇಳ್ತಾನ, ನೀನು ತುಳಸಿ ಕೇಳ್ತಾನ, ನೀನು ಹೂವು ಕೇಳ್ತಾನೆ, ಅವನ ಗಿಡದಾಗ ಬಿಡು, ಅವನ ಧ್ಯಾನ ಮಾಡು, ನಿನ್ನ ಮುಂದೆ ನಿಂದಿರ್ತಾನೆ. ಅವನ ಸೃಷ್ಟಿನ ಹರಿದು ಅವನು ಕೊಡ್ತೀಯ. ನಿನ್ನ ಮನಸ್ಸಿನ ಧ್ಯಾನದ ಪುಷ್ಪವನ್ನು ಅವನಿಗೆ ಅರ್ಪಿಸು, ಒಂದು ಕ್ಷಣದಾಗ ನಿನಗೆ ಕಾಣಿಸಿಕೊಂತಾನ. ಎಂತೆಂಥ ಮಾತುಗಳು ಸ್ನೇಹಿತರೆ. ಅದಕ್ಕೆ ಬರೇ ಸಾಲಿ ಓದೊಂದೇ ಓದಲ್ಲ, ಸಾಹಿತ್ಯ, ಕಾವ್ಯ, ಅಧ್ಯಾತ್ಮ. ಸಣ್ಣ ವಯಸ್ಸಿಗೆ ಶರಣರಾಗಿ ಹೋದರು. ಏನಪ್ಪ ದೊಡ್ಡ ಶರಣಕ್ಕೇನು ಓದಿ ಅಂತಿರ್ತಾರೆ. ಅವನಿಗೆ ಯಾವ ವಯಸ್ಸಿನಾಗ ಜ್ಞಾನ ಬಂದೈತೆ, ಸಂತೋಷ ಪಡು ಅಂತ ಹೇಳ್ಬೇಕು ನಾವು ಅಂತ ಹೇಳ್ತಾ 11ನೇ ವರ್ಷದ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು. ಪ್ರತಿ ಬಾರಿ ಅಂತೂ ಈ ಬಾರಿಯೂ ಕೂಡ ನನ್ನನ್ನು ಕರೆಸಿ ಗೌರವಿಸಿ ಸಹಸ್ರಾರು ಜನರ ಮಧ್ಯೆ ಇಂಥ ಒಂದು ಸಾಹಿತ್ಯದ ಊಟವನ್ನು ನೀವು ಬಡಿಸೋದಕ್ಕೆ ಅನುವು ಮಾಡಿಕೊಟ್ಟಂಥ ಶ್ರೀಗಳಿಗೂ ಮಠದ ಸಿಬ್ಬಂದಿಗೂ ಮತ್ತು ಎಲ್ಲವನ್ನು 11:30 ಆದರೂ ಕುಂತು ಕೇಳಿದ್ದು ಕಲ್ರಪ್ಪ ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ.